ಚವಾನ್ ಮೊದಲ ಓವರ್ಗಾಗಿ ಮೊದಲ ಹಂತದ 2 ಓವರ್ಗಳು ಪವರ್ ಪ್ಲೇ ಆಗಿರ್ತದೆ. ಏರ್ ಇಂಡಿಯಾ ನ್ಯಾಷನಲ್ ತಂಡ ಎಷ್ಟು ಪೇರಿಸ್ತಾರೆ ನೋಡಿಕೊಳ್ಬೇಕು. ಇವಾಗ 2 ಬಲಿಷ್ಠ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಜಿಲ್ಲಾ ಒಂದು ತಂಡ ಬೆಂಗಳೂರಿನ ತಂಡ ಮುಖಾಮುಖಿ ಆಗ್ತಾ ಇದೆ. ಸರಿ ಪಂದ್ಯ ಪಡ್ಕೊಳ್ತಾ ಇದ್ದಾರೆ. ಸಲೀಂ ಎದುರಿಸಬಲ್ಲಂತ ಆಟಗಾರ. ಚವಾನ್ ಬಂಡಾರಿ ಮೊದಲ ಓವರ್ಗಾಗಿ ಸಾಕಷ್ಟು ಉತ್ತಮವಾದ ಹೊಡೆತ. ಈ ಬಾರಿ ಕೂಡ ಲಿಂಗಿ ಕ್ಷೇತ್ರರಕ್ಷಣೆ ಮಾಡಬೇಕು. ದುರ್ಬಲ ಕ್ಷೇತ್ರರಕ್ಷಣೆ ನಡುವಿನ 2 ಓಟಗಳ ಪೂರೈಕೆ ಮಾಡಿಕೊಂಡು ಈ ಬಾರಿ ತಂಡದ ಮೊತ್ತ ಏರ್ ಇಂಡಿಯಾ ನ್ಯಾಷನಲ್ ಪೇರಿಸ್ಕೊಂಡು ಆಟವನ್ನು ಆಡ್ತಾ ಇದೆ. ಒಂದು ಕಾಲಘಟ್ಟದಲ್ಲಿ ಜೈ ಕರ್ನಾಟಕ ಜನಪ್ರಿಯ ತಂಡವಾಗಿತ್ತು. ಅನಂತರ ಒಂದು ಸ್ಮ್ಯಾಶ್ ಬಹಳಷ್ಟು ಭವಿಷ್ಯ ತಂಡವಾಗಿ ರಾಜ್ಯದಲ್ಲಿ ಮಂಚ ಪ್ರಶಸ್ತಿ ಮುಂಚೂಣಿಯ ತಂಡವಾಗಿ ಹೊರಹೊಮ್ತಾ ಇದೆ. ಚವಾನ್ 2ನೇ ಬಾರಿ ಸಾಕಷ್ಟು ಉತ್ತಮ ಜಾಸ್ತ ಓಟುಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ಜಾಸ್ತ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ ಜಾನ್ಸನ್ ಕುಂದಾಪುರದ ಮೊಟ್ಟ ಮೊದಲ 4 ಲಕ್ಷ ರೂಪಾಯಿಯ ಪಂದ್ಯಾಕೂಟ ಗಾಂಧಿ ಮೈದಾನ ಕುಂದಾಪುರದಲ್ಲಿ ಸಂಘಟನೆ ಮಾಡಿದ್ರು. ಈ ಬಾರಿ ರಿಯಲ್ ಫೈಟರ್ ಜಾನ್ಸನ್ ರೂಪದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಚವಾನ್ 3ನೇ ಬಾರಿ. ಈ ಬಾರಿ ತನ್ನ ಮೂಲಕ ವಿಕೆಟ್ ಪತನ. ಜಾನ್ಸನ್ ಟು ರಿಯಲ್ ಫೈಟರ್ಸ್ ಆಟವನ್ನು ಆಡ್ತಾ ನಿಟ್ಟಲ್ಲಿ ಮೊದಲ ವಿಕೆಟ್ ಪತನ. ಏರ್ ಇಂಡಿಯಾ ನ್ಯಾಷನಲ್ ಸಲೀಂ ವಾಪಸ್ ಆಗ್ತಾ ಇದ್ದಾರೆ. ಜಾನ್ಸನ್ ಟು ರಿಯಲ್ ಫೈಟರ್ಸ್ ಆಟವನ್ನು ಆಡ್ತಾ ಅಂಗಗಳ ಭಾಗದಲ್ಲಿ ಹೊಸದಾಂಡಿಗನ ಸೇರ್ಪಡೆ. ಸಾಕಷ್ಟು ಉತ್ತಮ ಜಾಸ್ತ ಓಟುಗಳು ಬರ್ತಾ ಇದೆ. ಚುರುಕಿನ ಕ್ಷೇತ್ರರಕ್ಷಣೆ ಮುಂದುವರಿಕೆ ಆಗ್ತಾ ಇದೆ. ತಾಣ ಮತ 2ಕ್ಕೆ ತಲುಪ್ತಾ ಇದೆ. ಲಾಸ್ಟ್ 2 ರಿಮೈನಿಂಗ್. ಹೊಸದಾಂಡಿಗನ ಸೇರ್ಪಡೆ ಚಂದನ್. ದುರ್ಬಲ ಚೇತ ಶ್ರೀಬಾರಿ ಚೆಂಡು ವೈಟ್ ಬಾಲ್ ಸಮೇತವಾಗಿ 4 ಕೋಟಿಗಳು ಬರ್ತಾ ಇದೆ ಅಂಕಿಅಂಶಗಳ ಪಟ್ಟಿಯಲ್ಲಿ. ಚವಾನ್ ಬಂಡಾರಿ ಮೊದಲ 1,00,000 ರೂಪಾಯಿ ಓಟುಗಳ ಅಂಕಿಅಂಶಗಳ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾ ಇದೆ. ತಡ ಮತ್ತು 7ಕ್ಕೆ ತಲುಪ್ತಾ ಇದೆ. ಏರ್ ಇಂಡಿಯಾ ನ್ಯಾಷನಲ್ ತಂಡ ಮೊದಲ ಜಯವನ್ನು ಕಂಡಿದೆ. ಜಾನ್ಸನ್ ಟು ರಿಯಲ್ ಫೈಟರ್ಸ್ ತಂಡ ಕೂಡ ಮೊದಲ ಜಯವನ್ನು ಕಂಡಿದೆ. ಈ ಬಾರಿ ಸತ ಚೆಂಡು ಓಟುಗಳು ಬರ್ತಾ ಇಲ್ಲ. ಚವಾನ್ ಬಹಳಷ್ಟು ವೇಗದ ಬೌಲರ್, ಇವಾಗ ಓಟುಗಳು ಪೇರಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ ಈ
ಬಾರಿ ಕೂಡ ಓಟುಗಳು ಬರ್ತಾ ಇಲ್ಲ. ಮುಕ್ತಾಯ ಕಣದ ಓವರ್ ಸಂಖ್ಯೆ ಬಂದು ತಂಡ 7ಕ್ಕೆ ತಲುಪ್ತಾ ಇದೆ. ಇನ್ನು ಅಂತಿಮ 5 ಓವರ್ ಆಟ ಮಾತ್ರವಾಗಿ ಕೇಳಿತಾ ಇದೆ. ಬಹಳಷ್ಟು ವೈಭವಪೇರಿತವಾಗಿ ಸಂಘಟನೆ ಮಾಡ್ತಾ ಇದ್ದಾರೆ. ಪಡುವಿನ ಬಹುಶಾಲಾ ಮೈದಾನದಲ್ಲಿ ಪೀಪಲ್ಸ್ ದೇವಾಡಿಗೆ ಮೆಮೋರಿಯಲ್ ಟ್ರೋಫಿಗಾಗಿ ಟೀಮ್ ಫ್ರಾನ್ಸ್ ಅರ್ಮಾಲ್ನ ತಂಡ ಮೊದಲ ವರ್ಷ ಲಕ್ಷ್ಮೀ ಜನಾರ್ದನ ಟ್ರೋಫಿಯನ್ನು ಸಂಘಟನೆ ಮಾಡಿದ್ರು. ಆ ಪ್ರಶಸ್ತಿ ಬಹುಶಃ ಮಲ್ಪೆ ರಿಯಲ್ ಫೈಟರ್ಸ್ ಗಳ ತನ್ನ ಜಯವನ್ನು ಕಂಡಿತು. ಈ ಬಾರಿ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಬದಲಾಟವನ್ನು ಆಡ್ತಾ ಇದ್ದಾರೆ. ಯಜಮಾನಿ ನಡೆದ 1 ಲಕ್ಷ ರೂಪಾಯಿ ಆವೃತ್ತಿ ಟ್ರೋಫಿಯಲ್ಲಿ ಕೂಡ ನ್ಯಾಶ್ ಮತ್ತು ಬಿಬಿಸಿ ಚಕ್ರವರ್ತಿಗಳ ತಂಡ ಮುಖಾಮುಖಿ ಆಗಿತ್ತು. ಆ ಪ್ರಶಸ್ತಿಯ ತಂಡ ನ್ಯಾಶ್, ಬೆಂಗಳೂರಿನ ತಂಡ. ರನ್ನರ್ಸ್ ಅಪ್ ಪ್ರಶಸ್ತಿ ತಂಡ ಬಿಬಿಸಿ ಚಕ್ರವರ್ತಿಗಳ ತಂಡ. ಜಾನ್ಸನ್ ಟು ರಿಯಲ್ ಫೈಟರ್ಸ್ 2ನೇ ಓವರ್ಗಾಗಿ ವೆಂಕಿಯ ಪರಿಚಯ ಮಾಡ್ತಾ ಇದ್ದಾರೆ. ಬಹುಶಃ ವಿದೇಶದ ಪಯಣ ಮುಗಿಸಿಕೊಂಡು ಇವಾಗ ನೇರವಾಗಿ ಬಹುಶಾಲಾ ಮೈದಾನ 3 ಲಕ್ಷ ರೂಪಾಯಿಯ ಪಂದ್ಯಕೂಟವನ್ನು ಆಡ್ತಾ ಇದ್ದಾನೆ. ಚಾಲೆಂಜರ್ಸ್ ಕುಂದಾಪುರ ಪರವಾಗಿ ಬಹಳಷ್ಟು ಪಂದ್ಯವನ್ನು ಆಡಿರುವಂತಹ ಆಟಗಾರ. ಅಕ್ಷಯ್ ಎದುರಿಸಬಲ್ಲಂತ ಆಟಗಾರ. ಗುಡ್ಲ್ಯಾಂಡ್ ಡೆಲಿವರಿ, ಓಟುಗಳು ಬರ್ತಾ ಇಲ್ಲ. ವೆಂಕಟೇಶ್ ಟ್ರೋಫಿಯಲ್ಲಿ ನ್ಯಾಶ್ ಮತ್ತು ಚಾಲೆಂಜರ್ಸ್ ಕುಂದಾಪುರಗಳ ಮುಖಾಮುಖಿಯಾಗಿತ್ತು. ಹೀನಾಯ ಸೋಲು ಕಂಡಂತ ನ್ಯಾಶಿನ ತಂಡ ವೆಂಕಟೇಶ್ ಟ್ರೋಫಿಯಲ್ಲಿ. ಸಾಕಷ್ಟು ತಮಗೆ ಬ್ಲಾಕ್ ಗ್ಲಾಸ್ ಮಾಡಿದ್ರು. ಫೈನಲ್ ಎಕ್ಸ್ಟೆಂಡ್ ಆಗ್ತಾ ಇದೆ. ಅಕ್ಷಯ್ ಕೇವಲ 2 ಪೂರೈಕೆ ಅಕ್ಷಯ್ ಮಾಡಿಕೊಂಡ್ರಿ. ಬಾರಿ 2 ಓಟಗಳ ಪೂರೈಕೆ ಆಗ್ತಾ ಇದೆ. ಪ್ರದೀಪ ಚೈತ್ರಾಕ್ಷರ ಮಾಡಿದ್ರು. ತಂಡ ಮೊತ್ತ 9ಕ್ಕೆ ತಲುಪ್ತಾ ಇದೆ. ವೆಂಕಿ 3ನೇ ಬಾರಿ. ಸಾಕಷ್ಟು ಹೊಡೆ ಚೆಂಡು ಮಿಡಿಗಳಿರುವ ತನ್ಮೂಲಕ ಚೆಂಡು ಸುರಕ್ಷಿತ ಹೊಡೆದಿ ಬಾರಿ. 4 ಕೋಟಿಗಳ ಸೇರ್ಪಡೆ, ಒಂಡ್ರಿಯ ಸೇರ್ಪಡೆ. ನ್ಯಾಶಿನ ಅಕ್ಷಯ್ ಸಿಕೆ ಒಂದಷ್ಟು ಇನ್ನಿಂಗ್ಸ್ ಅನ್ನು ಕಟ್ಟಬಲ್ಲಂತ ಆಟಗಾರ ಕೂಡ. ಹದಿಮೂರು ತಂಡದ ಮೊತ್ತ. ನಾಲ್ಕನೇ ಬಾರಿ ವಿಕಾಸಗಾರಿಕೆ ಭಾಗದಲ್ಲಿ ಅಕ್ಷಯ್ ಈ ಬಾರಿ ರನ್ಔಟ್ ಬರುವ ಅವಕಾಶಗಳಿತ್ತು. ತನ್ಮೂಲಕ ಮೊದಲ ಜೀವನ ಅಕ್ಷಯ್ ಕೈ ಹಿಡಿತಾ ಇದೆ. ಬಹಳಷ್ಟು ಓಟುಗಳು ಬೇರಿಸ್ತಾ ಇದ್ದಾರೆ. ಅಪಾಯ ನಡುವೆ ಕೂಡ ತಂಡದ ಮೊತ್ತ 14ಕ್ಕೆ ತಲುಪ್ತಾ ಇದೆ. ರಾಜ ಸಾಲಿಗ್ರಾಮ ಕೂಟದ ಹಿಂಭಾಗದಲ್ಲಿ ಕೀಪರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಂದು ಕಾಲಘಟ್ಟದಲ್ಲಿ ಚಕ್ರವರ್ತಿ ಕೆಪಿ ಸತೀಶ್ ಬಹಳಷ್ಟು ಅತ್ಯುತ್ತಮ ಕೀಪರ್ ಕೂಡ. ಕುಂದಾಪುರವಾಗಿ ರಾಜ ಸಾಲಿಗ್ರಾಮ ಕೂಡ ಅದೇ ರೀತಿಯಲ್ಲಿ ಕೀಪರ್ ಮಾಡ್ತಾ ಇದ್ದಾರೆ. ಐದನೇ ಬಾರಿ ಈ ಬಾರಿ ದುರ್ಬಲ ಕೀಪರ್ ರಜಾ ಮಾಡಿದ್ರು. ನೋ ಬಾಲ್ ಸಮೇತವಾಗಿ 2 ಓಟಗಳು 3 ಓಟಗಳ ಪೂರೈಕೆ ಆಗ್ತಾ ಇದೆ.
ತಂಡವನ್ನು 17ಕ್ಕೆ ತಲುಪ್ತಾ ಇದೆ. ನೋ ಬಾಲ್ +2 2 ಓಟುಗಳ 3 ಓಟುಗಳ ಸೇರ್ಪಡೆ ಆಗ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ ಚಂದನ್ ಒಂದಷ್ಟು ನಿರೀಕ್ಷಾಟವನ್ನು ಆಡ್ತಾ ಇಲ್ಲ. ಅಂತಿಮ ಚೆಂಡು ಎಂಡ್ ಆಫ್ 2 ಓವರ್ 2 ಓವರ್ಗಳ ಮುಕ್ತಾಯ. ಪವರ್ ಪ್ಲೇ ಎಂಡ್ ಆಗ್ತಾ ಇದೆ. ಮೊತ್ತ 17ಕ್ಕೆ ತಲುಪ್ತಾ ಇದೆ. ಚಂದನ್ ಒಂದಷ್ಟು ಹೊಂದಾಣಿಕೆ ಆಟವನ್ನು ಆಡ್ತಾ ಇಲ್ಲ. ಹ್ಯಾರಿಂಗ್ ನಾಶ್ ಪರವಾಗಿ ಮೂರನವರೆಗೆ ಹೊಸ ಬೌಲರ್ ವಿಶಾಲ್ ಹಳೆಯೂರಿನ ಯುವ ಬೌಲರ್. ತನ್ನ ಪ್ರಮುಖ ಆಟಗಾರ ಕೂಡ ವಿಶಾಲ್ನ ಪರಿಚಯ ಮಾಡ್ತಾ ಇದ್ದಾರೆ. PSC ವರ್ಸಸ್ ಉಚ್ಚಿಲ ಜೈ ಕರ್ನಾಟಕದ ಕ್ಯಾಪ್ಟನ್. PS ಫ್ರೆಂಡ್ಸ್ ಉಚ್ಚಿಲ ತಂಡದ ರೀತಿಯಲ್ಲಿ ಜೈ ಕರ್ನಾಟಕದ ಕ್ಯಾಪ್ಟನ್ ಮಾನವ್ ಸಿಂಗ್ಗೆ ಬನ್ನಿ. ಸಾಕಷ್ಟು ಉತ್ತಮವಾದ ಹೊಡೆತ. ಕೆಲವು ಓಟುಗಳ ಸೇರ್ಪಡೆ ಅಂಕಿಅಂಶಗಳ ಬಗ್ಗೆ ತಡ ಮತ್ತು ಕೂಡ 18ಕ್ಕೆ ತಲುಪ್ತಾ ಇದೆ. ಅಕ್ಷಯ್ ಸಿಕೆ ಒಂದಷ್ಟು ನಿರೀಕ್ಷಾಟವನ್ನು ಆಡ್ತಾ ತಂಡದ ಪರವಾಗಿ. ಹ್ಯಾರಿಂಗ್ ನಾಶ್ ಪರವಾಗಿ ವಿಶಾಲ್ 2ನೇ ಬಾರಿ. ಈ ಬಾರಿ ಬಹಳ ಸುಧಾರ ಗಾಳಿಯ ಒತ್ತಡ ತನ್ಮೂಲಕ ಚೆಂಡು ಅಂತಿಮ ಘಟ್ಟದಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ರಿವರ್ಸ್ 6 ಓಟುಗಳ ಬೇರಿಕೆ ಆಗ್ತಾ ಇದೆ. ಮೊದಲ ಓವರಲ್ಲಿ 2ನೇ ಓವರ್ ಒಂದಷ್ಟು ಒತ್ತಡಕ್ಕೆ ಸಿಲುಕಿದಂತ ಬ್ಯಾಟ್ಸ್ಮನ್ ಇವಾಗ 3ನೇ ಓವರ್ 2ನೇ ಚೆಂಡಿಗೆ ಭರ್ಜರಿಯಾಗಿ 6 ಓಟ ಬೇರಿಸ್ತಾ ಇದ್ದಾರೆ. ತನ್ನ ಮೊತ್ತ 24ಕ್ಕೆ ತಲುಪ್ತಾ 24. PS ಫ್ರೆಂಡ್ಸ್ ಉಚ್ಚಿಲ ವರ್ಸಸ್ ಜೈ ಕರ್ನಾಟಕದ ಕ್ಯಾಪ್ಟನ್ ಮಾನವ್ ಸಿಂಗ್ಗೆ ಬನ್ನಿ ಶಿಬಿರಗಟ್ಟೆಯಲ್ಲಿ. ಹಲೋ ಸಚಿನ್ ಅಲ್ಲಿ ಇದ್ರ ಮಟ್ಟಿಗೆ ಕಾಣಬೇಕು. ಸಚಿನ್ ಪಡಿ ಇದ್ರ ಮಟ್ಟಿಗೆ ಕಾಣಬೇಕು. ಮುಖ್ಯ ವೇದಿಕೆ ತಾನು ಬರಲೇಬೇಕು. ಸಚಿನ್ ಪಡೆಯಿದ್ರಿ. ವಿಶಾಲ್ 3ನೇ ಬಾರಿ. ಈ ಬಾರಿಯ ಸಂತ ಚೆಂಡು ಥರ್ಡ್ ಅಂಪೈರ್ ವೈಡ್ಗಾಗಿ.
ಸರಿ, ವೈಟ್ ಬಾಲ್ ಎಂಬ ಸಿಗ್ನಲ್ ಬರ್ತೀನಿ ಬಿಡದಲ್ಲಿ ಪವನ್ ಕ್ಲಿಯರ್ ಆಗಲಿ. ಬರುವ ಮೇ ತಿಂಗಳಲ್ಲಿ ಮತ್ತೊಂದು ಅದ್ದೂರಿಯ ಕ್ರಿಕೆಟ್ ಪಂದ್ಯಾಕೂಟ ಪಡುಬಿದ್ರಿಯಲ್ಲಿ ನಡೆಯಲಿಕ್ಕಿದೆ. ಬೀಡು ನವಚೇತನ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ 4 ದಿವಸಗಳ ಕ್ರಿಕೆಟ್ ಹಬ್ಬ ನಡೆಯಲಿಕ್ಕಿದೆ. ಶ್ರೀಯುತ ಸುರೇಶ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಶ್ರೀಯುತ ಪ್ರಸಾದ್ ದೇವಾಡಿಗೆ, ಅದೇ ರೀತಿ ಶ್ರೀ ಸುಬ್ರಹ್ಮಣ್ಯ ಪುತ್ರನ್ ಇವರು ಈ ಪಂದ್ಯಾಕೂಟವನ್ನು ನಡೆಸ್ತಾ ಇದ್ದಾರೆ. ಬೀಡು ನವಚೇತನ ಟ್ರೋಫಿ 2025 ಮೇ 1, 2, 3, 4. ಮೇ 1ರಂದು ವಿವಿಧ ಇಲಾಖೆಗಳ ಆಯ್ದ ತಂಡಗಳ ಕ್ರಿಕೆಟ್ ಪಂದ್ಯಾಕೂಟ. ಮೇ 2ರಂದು ಮಹಿಳಾ ಕ್ರಿಕೆಟ್ ಪಂದ್ಯಾಕೂಟ ನಡೆಯುತ್ತದೆ. ಮೇ 3ಕ್ಕೆ ಪಂಚಾಯತ್ ವ್ಯಾಪ್ತಿಯ ತಂಡಗಳಿಗೆ ಭಾಗವಹಿಸುವಂತ ಅವಕಾಶ. ಆ ನಂತರ ಮೇ 4ರಂದು ಉಭಯ ಜಿಲ್ಲೆಗಳ ತಂಡಗಳಿಗೆ ಭಾಗವಹಿಸುವಂತ ಅವಕಾಶ. ಈ ಎಲ್ಲ ಕೆಟಗರಿಯ ವಿಜೇತರಿಗೆ 30,000, ದ್ವಿತೀಯ ಪ್ರಶಸ್ತಿಯನ್ನು ಪಡೆಯುವಂತಹ ತಂಡಕ್ಕೆ 20,000. ಅದರೊಂದಿಗೆ ಬೀಡು ನವಚೇತನ ಟ್ರೋಫಿ 2025. ಈ ಪಂದ್ಯಾಕೂಟ ಭವ್ಯ ಪೆಟ್ರೋಲ್ ಪಂಪ್ ಅಲ್ಲಿ ನಡೀತದೆ, NH 66. ಅಲ್ಲಿ ಥರ್ಡ್ ಅಂಪೈರ್ ರಿವ್ಯೂಗೆ ಯಾರಿಗೂ ಹೋಗ್ಲಿಕ್ಕೆ ಇಲ್ಲ. ಅಲ್ಲಿ ದಯವಿಟ್ಟು ಗಮನಿಸಿ, ಅಲ್ಲಿ ಯಾರು ಹೋಗಬಾರ್ದು. ಥರ್ಡ್ ಅಂಪೈರ್ ರಿವ್ಯೂ ನೀಡ್ತಾರೆ. ಅಲ್ಲಿ ಯಾರು ಹೋಗಬಾರ್ದಲ್ಲಿ.
ಸರಿ, ಪಂದ್ಯ ಮುಂದುವರಿಸಿ. ಸರಿ, ವರ್ಣ ಸಿಗ್ನಲ್ ಬರ್ತಿದೆ ಬಿಡಗಲೆ. ತಂಡ 25. ಇನ್ನು ಅಂತಿಮ 4 ಕೆಸ್ಗಳು ಬಾಕಿ ಉಳಿತಾ ಇದೆ. ಅಲ್ಲಿ ಬೌಂಡ್ರಿ ಲೈನ್ ಇಂದ ಹೊರಗೆ ಹೋಗಿ ಪ್ಲೀಸ್. ಬೌಂಡ್ರಿ ಗೆರೆಯಿಂದ ಹೊರಗೆ ಹೋಗಿ. ರೇಷಾಲ್ 3ನೇ ಬಾರಿ. ತಂಡ 25. ಜಾನ್ಸನ್ ಟು ರಿಯಲ್ ಫೈಟರ್ಸ್ ಆಟವನ್ನು ಆಡ್ತಾ ಇದೆ. ಏರ್ ಇಂಡಿಯಾ ನ್ಯಾಶ್ ವಿರುದ್ಧವಾಗಿ. ರೇಷಾಲ್ 3ನೇ ಬಾರಿ. ತನ್ಮೂಲ ಚೆಂಡು, ತನ್ಮೂಲಕ ವಿಕೆಟ್ ಪತನ. ನ್ಯಾಶಿನ 2ನೇ ವಿಕೆಟ್ ಪತನವಾಗ್ತಾ ಇದೆ. ಚಂದನ್ ವಾಪಸ್. ನ್ಯಾಶ್ ಏರ್ ಇಂಡಿಯಾ ನ್ಯಾಶಿನ ಪ್ರಮುಖ 2 ವಿಕೆಟ್ಗಳು ಬೀಳ್ತಾ ಇದೆ. ತಂಡ 25. ಪ್ರಮುಖ 2 ವಿಕೆಟ್ಗಳು ಬೀಳ್ತಾ ಇದೆ ಏರ್ ಇಂಡಿಯಾ ನ್ಯಾಶಿನ. ಪ್ರಶಾಂತ ಕುಟ್ಟಿ ಹೊಸ ದಾಂಡಿಗನ ಸೇರ್ಪಡೆ. ನ್ಯಾಶಿನ ಇನ್ನೋರ್ವ ಅತ್ಯುತ್ತಮ ಆಟಗಾರ ಕೂಡ. ಕೆಲವೊಂದು ಕೈಜಾರಿ ಹೋಗತಕ್ಕಂಥ ಮ್ಯಾಚ್ ನ್ಯಾಶಿಗೆ ತಂದುಕೊಟ್ಟಂತ ಆಟಗಾರ ಪ್ರಶಾಂತ ಕುಟ್ಟಿ ಇವಾಗ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ.
ಉತ್ತಮದ ಹೊಡೆತ ತನ್ನ ಮೂಲಕ ಪ್ರದೀಪ್ ಶೆಟ್ಟಿ ಚಿತ್ರರಕ್ಷಣೆ ಮಾಡಿದ್ರು. ಒಂದು ಓಟಗಳ ಪೂರೈಕೆ ಆಗ್ತಾ ಇದೆ. ತಂಡದ 26 ಬಹಳಷ್ಟು ವೈಭವಪೇರಿತವಾಗಿ ನಡೀತಾ ಇದೆ. ಟೀಮ್ ಫ್ರೆಂಡ್ಸ್ ಸರ್ಮಲ್ನ ತಂಡ ದೀಪೇಶ್ ದೇವಾಡಿಗೆ ಮೆಮೋರಿಯಲ್ ಟ್ರೋಫಿಗಾಗಿ ಜಯಸವನ ತಂಡ 3 ಲಕ್ಷ ರೂಪಾಯಿಯ ಕ್ಯಾಶ್ ಪ್ರೈಸ್ ಸಮೇತ ಟ್ರೋಫಿ ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 2 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಮೇತವಾಗಿ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಸಾಕಷ್ಟು ಉತ್ತಮ ಹೊಡೆತ ಕುಮಾರಸ್ವಾಮಿ ಕೆಲವೊಂದು ಓಟಗಳ ಪೂರೈಕೆ ಅಕ್ಷಯ ಮಾಡಿಕೊಂಡ್ರು. ತಂಡದ ಮೊತ್ತ 27ಕ್ಕೆ ತಲುಪ್ತಾ ಇದೆ. ಅಂತಿಮ ಒಂದಷ್ಟು ಮಾತ್ರವಾಗಿ ಕೇಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ಪ್ರಶಾಂತ ಕುಟ್ಟಿ. ಇವಾಗ ಲೆಗ್ ಬಾಕ್ಸ್ ಒಂದು ಓಟಗಳ ಸೇರ್ಪಡೆ ಕ್ಯಾಪ್ಸ್ಗಳ ಪಟ್ಟಿಯಲ್ಲಿ ತಂಡದ 28ಕ್ಕೆ ತಲುಪ್ತಾ ಇದೆ. ಮುಕ್ತಾಯಕರಣದ ಓವರ್ ಸಂಖ್ಯೆ 3. ಪ್ರಮುಖ 2 ವಿಕೆಟ್ಗಳು ಇರುತ್ತಾ ಇದೆ. ನವೆಂಬರ್ ತಿಂಗಳಲ್ಲಿ ಚೇತನ್ ಸಾರಥಿ ಕಡಲ್ ಫಿಶ್ ಟ್ರೋಫಿ ಮೈದಾನ ಸಂಘಟನೆ ಮಾಡಿದ 5 ಲಕ್ಷ ರೂಪಾಯಿ ಪಂದ್ಯಕೂಟ ಉಡುಪಿ ಭಾಗದಲ್ಲಿ ಅತಿ ವೈಭವಪೇರಿತವಾಗಿ ಸಂಘಟನೆ ಮಾಡಿದಂತ ಒನ್ ಮ್ಯಾನ್ ಶೋ ಚೇತನ್. ಪ್ರಶಸ್ತಿ ಇಜಾನ್ ಉಡುಪಿಯ ತಂಡ, ವಿಷ್ಣುಮೂರ್ತಿ ಕರ್ನಿಯ ತಂಡ ರನ್ನರ್ಸ್ ಅಪ್ ಪ್ರಶಸ್ತಿ ಕೂಡ. ನಾಲ್ಕನವರಿಗಾಗಿ ಚವಾನ್ ಭಂಡಾರಿ ಪರಿಚಯ ಮಾಡ್ತಾ ಇದ್ದಾರೆ. PS ಫ್ರೆಂಡ್ಸ್ ಉಚ್ಚಿಲ ಮತ್ತು ಜೈ ಕರ್ನಾಟಕ ಕ್ಯಾಪ್ಟನ್ ರೋಸ್ಗಾಗಿ ಬನ್ನಿ. ಉಚ್ಚಿಲ ಕ್ಯಾಪ್ಟನ್, ಜೈ ಕರ್ನಾಟಕ ಕ್ಯಾಪ್ಟನ್ ಬನ್ನಿ. BS ಫ್ರೆಂಡ್ಸ್ ಉಚ್ಚಿಲ ತಂಡದ ನಾಯಕ ಇಮಿಡಿಯೇಟ್ ಆಗಿ ಬರಬೇಕು ಟಾಸಿಗಾಗಿ. BS ಫ್ರೆಂಡ್ಸ್ ಉಚ್ಚಿಲ. ಚವಾನ್ ಎಸ್ಗಾರಿಕೆ ಭಾಗದಲ್ಲಿ ಪ್ರಶಾಂತ್ ಕುಡಿ ಎದುರಿಸಬಲ್ಲಂತ ಆಟಗಾರ. ಸಾಕಷ್ಟು ಉತ್ತಮ ಚಿತ್ರಕ್ಷಣೆ ಮಾಡಿದ್ರು. ಡೈರೆಕ್ಟ್ ಹಿಟ್ ಮಾಡೋ ಪ್ರಯತ್ನ. ಕುಟ್ಟಿ ಒಂದಷ್ಟು ವೇಗದ ಓಟು ಬೇರಿಸ್ತಾ ಇದ್ದಾನೆ. ತಂಡದ ಮೊತ್ತ 29ಕ್ಕೆ ತಲುಪ್ತಾ ಇದೆ. ಚವಾನ್ 2ನೇ ಬಾರಿ ಅಕ್ಷಯ್ ಸಿಕೆ ಹೊಡೆತ ಲಂಘನೆ ಮೂಲಕ ಏರ್ ಇಂಡಿಯಾ ನಾಶಿನ ಮತ್ತೊಂದು ವಿಕೆಟ್ ಪತನ. ಅಕ್ಷಯ್ ಸಿಕೆ ವಾಪಸ್ ಆಗ್ತಾ ಇದ್ದಾನೆ. ಆಶೀಶ್ ಹಲವು ವಿಕೆಟ್ ಪಡ್ಕೊಂಡ್ರಿ ಬಾರಿ ಸತತ 3 ವಿಕೆಟ್ ಒಪ್ಪಿಸಿಕೊಂಡು ಆಟವನ್ನು ಆಡ್ತಾ ಇದೆ ಏರ್ ಇಂಡಿಯಾ ನಾಶಿನ ತಂಡ. ವಿತೇಶ ವಿತೇಶ ಹೊಸದಾಟಿಗನ ಸೇರ್ಪಡೆ. ರಾಮಾಂತರ ಗುಡ್ಡೆ ಕೊಪ್ಪಳವರೆಗೆ ಬಹಳಷ್ಟು ಮಂದಿ ನಾಡಿರುವಂತಹ ಆಟಗಾರ. ಇವಾಗ ರಾಜ್ಯದ ಪ್ರಸಿದ್ಧ ತಂಡ ಏರ್ ಇಂಡಿಯಾ ನ್ಯಾಶ್ ಪರವಾಗಿ ಆಟವನ್ನು ಆಡ್ತಾ ಇದ್ದಾನೆ. ಭಗವೀರ ಸಮಾಜ ಬಾಂಧವರ ಪಂದ್ಯಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಂತ ಆಟಗಾರ ಕೂಡ ವಿತೇಶ. ಚವಾನ್ ಭಂಡಾರಿ ಅಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಓಟುಗಳು ಬರ್ತಾ ಇಲ್ಲ.
ತಂಡ 29 ಪವರ್ ಪ್ಲೇ ಹಂತದಲ್ಲಿ ಚವಾನ್ ಬಂಡರ್ ಮೊದಲ ಓವರ್ ಕೇವಲ 7 ಓಟ ಬಿಟ್ಕೊಟ್ಟದ ಬೌಲರ್. 2 ಓವರ್ 10 ಓಟ, 3 ಓವರ್ 11 ಓಟ ಬಿಟ್ಕೊಟ್ರು. ಫುಲ್ ಶಾಟ್ ಮಾಡೋ ಪ್ರಯತ್ನ, ತನ್ನ ಮೂಲಕ ಈ ಬಾರಿ ಕೂಡ ವಿದೇಶ ಬಂದ ಹಾದಿಯಲ್ಲಿ ವಾಪಸ್ ಆಗ್ತಾ ಇದ್ದಾನೆ. ಏರ್ ಇಂಡಿಯಾ ನಾಶಿನ 4ನೇ ವಿಕೆಟ್ ಪತನ. ಚಂದನ ವಿಕೆಟ್ ಸಡನ್ಲಿ ಆಗಿ ಉರುಳಿದ ಬಳಿಕ ಇವಾಗ ಅಕ್ಷಯ್ ವಿದೇಶ ವಾಪಸ್ ಆಗ್ತಾ ಇದ್ದಾನೆ. ಮಹೇಶ ಹೊಸ ದಾಂಡಿಗೆನ ಸೇರ್ಪಡೆ. ಜಾನ್ಸನ್ ಟು ರಿಯಲ್ ಫೈಟರ್ಸ್ ಆಟವನ್ನು ಆಡ್ತಾ ಇದೆ ಏರ್ ಇಂಡಿಯಾ ನ್ಯಾಷನಲ್ ವಿರುದ್ಧವಾಗಿ. ಬಹಳಷ್ಟು ವೈಭವಪೇರಿತವಾಗಿ ಸಂಘಟನೆ ಮಾಡ್ತಾ ಇದ್ದಾರೆ. ಸೌರವ್ ಶೆಟ್ಟಿ ಮುಂದಾಳುತ್ತದೆ. ಸಮಿತ್ರರೆಲ್ಲರೂ ಕೂಡಿಕೊಂಡು ಬಹಳಷ್ಟು ಪರಿಶ್ರಮ ಪಟ್ಟಂತ ಪಂದ್ಯ. ದೀಪೇಶ್ ದೇವಾಡಿಗೆ ಮೆಮೋರಿಯಲ್ ಟ್ರೋಫಿಗಾಗಿ ಕೂಡಿಸಬೇಕಂತ ಪ್ರಯತ್ನ. ಈ ಬಾರಿ ಕೂಡ 1 ಓಟುಗಳ ಪೂರೈಕೆ ಮಾಡಿಕೊಂಡ್ರು. ಲೆಗ್ ಬಾಯ್ಸ್ ತಂಡ ಮೊತ್ತ 30ಕ್ಕೆ ತಲುಪ್ತಾ ಇದೆ. ಪ್ರಶಾಂತ ಕುಟ್ಟಿಗಸಂತ ಚೆಂಡು, ಓಟುಗಳು ಬರ್ತಾ ಇಲ್ಲ. ಥರ್ಡ್ ಅಂಪೈರ್ ಡಿಸಿಷನ್ ಇವಾಗ ವೈಟ್ ಬಾಲ್ಗಾಗಿ. ಸರಿ, ನೋ ವೈಡ್. ಬಹಳ ಸುಬ್ರಹ್ಮಣ್ಯ ಜಾಸ್ತಿ ಆಯ್ತಾ. ತಂಡ ಮತ್ತು 30ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಓವರ್ ಆಟ ಮಾತ್ರವಾಗಿ ಕೇಳಿತಾ ಇದೆ. ಪ್ರೋತ್ಸಾಹ ಮೈದಾನ ಸಾಧಾಗಿ ಬಹಳಷ್ಟು ಪಂದ್ಯಗಳು ಮುಕ್ತಾಯ ಪಡ್ಕೊಂಡ್ರು. ಈ ಬಾರಿ ದೀಪೇಶ್ ದೇವಾಡಿಗೆ ಮೆಮೋರಿಯಲ್ ಟ್ರೋಫಿ ನಡೆಯುತ್ತಾ ಇದೆ. ಮೊದಲ ಬಾರಿಗೆ ವೆಂಕಟೇಶ್ ಮೆಮೋರಿಯಲ್ ಟ್ರೋಫಿ ಸಂಘಟನೆ ಮಾಡಿದ್ರು. ಪಡೆದಿರೋ ಫಂಡ್ಸ್ ಗಳ ತಂಡ ಆ ಪ್ರಶಸ್ತಿ ಚಾಲೆಂಜರ್ಸ್ ಕುಂದಾಪುರ ತಂಡ ಜಯವನ್ನು ಕಂಡಿತು. ರನ್ನರ್ಸ್ ಅಪ್ ಪ್ರಶಸ್ತಿ ಫಂಡ್ಸ್ ಬೆಂಗಳೂರಿನ ತಂಡ. ಸಂಪತ್ತಿಲ್ಲಿದ್ರು ಮುಖ್ಯ ವೇದಿಕೆ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ವೆಂಕಟೇಶ್ವರಿಗೆ ಭಾಗದಲ್ಲಿ ಮಹೇಶ್ ಕೆಸ್ನ ಬಹಳ ಸೂತ್ರ ಹೊಡೆತ. ಈ ಬಾರಿ ಮಹೇಶ್ 2 ಓಟುಗಳ ಪೂರೈಕೆ ಮಾಡುವ ಪ್ರಯತ್ನ. 2 ಓಟುಗಳ ಪೂರೈಕೆ ಆಗ್ತಾ ಇದೆ. ತಂಡದ 37 32. ಜಾನ್ಸನ್ ರಿಯಲ್ ಫೈಟರ್ಸ್ ರೂಪದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಎದುರಾಳಿಗಳ ತಂಡ ಏರ್ ಇಂಡಿಯಾ ಮ್ಯಾಚ್ ರೂಪದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ.
ಸಾಕಷ್ಟು ತಮ್ಮ ಸುರಕ್ಷಿತ ಹೊಡೆದ ಚೆಂಡು ಲಾಂಗಣಿ ಸಾಗ್ತಾ ಇದೆ. ಕೋದಿಕೆ ಪ್ರದೀಪ ಚೇತರಕ್ಷಣೆ ಮಾಡಿದ್ರು. ಈ ಬಾರಿ ಒಂದೋಟ 2 ಓಟಗಳ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 34ಕ್ಕೆ ತಲುಪ್ತಾ ಇದೆ. ವೆಂಕಟೇಗೌಡ ಬಾರಿ ಉತ್ತಮ ರೀತಿಯ ಹೊಡೆತ. ಈ ಬಾರಿ ಕೇವಲ 1 ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ ತನ್ನ ಮೊತ್ತ 35ಕ್ಕೆ ತಲುಪ್ತಾ ಇದೆ. ರಾಜ್ಯದ ಪ್ರಸಿದ್ಧ ತಂಡಗಳ ಆಟವನ್ನು ಆಡ್ತಾ ಅಂಗನವಾಗಿದ್ದಾರೆ. ನಾಲ್ಕನೇ ಬಾರಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ ಅಂತಿಮ 2 ರನ್ಸ್ಗಳು ಮಾತ್ರ ಬಾಕಿ ಉಳಿಯುತ್ತದೆ 5ನೇ ಓವರಲ್ಲಿ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಈ ಬಾರಿ ಕೂಡ ಓಟುಗಳು ಬರ್ತಾ ಇಲ್ಲ. ಬಹಳಷ್ಟು ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ ಮೊದಲ ಹಂತದ ಸತ್ತವಾಗಿ 4 ಓಟವನ್ನು ಬಿಟ್ಕೊಟ್ಟಂತ ವೆಂಕಿ ಇವಾಗ ಒಂದಷ್ಟು ಬಾಲಿಂಗ್ ಕಂಟ್ರೋಲ್ ಆಗ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಅಂತಿಮ ಬಾಕಿ ಉಳಿತಾ ಇದೆ. ಉತ್ತಮ ರೀತಿಯ ಹೊಡೆತ. ಸುರಕ್ಷಿತ ಚೇತರಕ್ಷಣೆ ಮುಂದುವರಿಕೆ ಆಗ್ತಾ ಇಲ್ಲ. ನಿಟ್ಟಲ್ಲಿ 1 ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಮುಕ್ತಾಯಕರಣಂತ ಓವರ್ ಸಂಖ್ಯೆ 5 ತಂಡ ಮತ್ತು 36ಕ್ಕೆ ತಲುಪ್ತಾ ಇದೆ. ಇನ್ನು ಅಂತಿಮ 1 ಓವರ್ ಆಟ ಮಾತ್ರ ಬಾಕಿ ಉಳಿತಾ ಇದೆ. ನವೆಂಬರ್ ತಿಂಗಳ 7, 8, 9 ಬೆಳಪು ಮೈದಾನ ಪ್ರಜ್ವಲ್ ಶೆಟ್ಟಿ ಮುಂದಾಡುತ್ತಲೇ 2 ಲಕ್ಷ ರೂಪಾಯಿಯ ಪಂದ್ಯಗಳ ಸಂಘಟನೆ ಮಾಡ್ತಾ ಇದ್ದಾರೆ. ರಕ್ಷಿತ್ ಬೆಳ್ಳಂಪಲ್ಲಿ ಹಸುಗಾರಿಕೆ ಭಾಗದಲ್ಲಿ 2005ರಲ್ಲಿ ಬೆಳಪು ಉತ್ಸವವನ್ನು ಸಂಘಟನೆ ಮಾಡಿದಂತ ದೇವಪ್ರಕಾಶ್ ಶೆಟ್ಟಿಯನ್ನು ಮುಂದಾಡುತ್ತಿರಲಿ ಆ ಒಂದು ಪಂದ್ಯ ಕೂಡ ಸಂಘಟನೆ ಮಾಡಿದ್ರು. ಈ ಬಾರಿ ಅವರ ಪುತ್ರ ಆಗಿರುವಂತಹ ಪ್ರಜ್ವಲ್ ಶೆಟ್ಟಿ ಸಂಘಟನೆ ಮಾಡ್ತಾ ಇದ್ದಾರೆ ನವೆಂಬರ್ನಲ್ಲಿ. ಬಾರಿ ಹೊಡೆತ ಚೆಂಡು ಪ್ರಶಾಂತ್ ಕುಟ್ಟಿಯ ಹೊಡೆದ ಮಿಡ್ ವಿಕೆಟ್ ಮೇಲ್ಭಾಗದ ಕ್ರಮಿಸ್ತಾ ಇದೆ. ಅಂತಿಮ ಪ್ರಶಾಂತ್ ಕುಟ್ಟಿ ಚಾರ್ಜ್ ಆಗ್ತಾ ಇದ್ದಾರೆ. ತಂಡದ ಮೊತ್ತ 42ಕ್ಕೆ ತಲುಪ್ತಾ ಇದೆ. ಯಾವುದೇ ಒಂದು ಸನ್ನಿವೇಶವನ್ನು ಸಮರ್ಥವಾಗಿ ಎದುರಿಸಬಲ್ಲಂತ ಆಟಗಾರ ಕಾಶಿನ ಪ್ರಶಾಂತ್ ಕುಟ್ಟಿ ಇವಾಗ ಅಂತಿಮ ಓವರ್ ಮೊದಲ ಚೆಂಡಲ್ಲಿ 6 ಪೇರಿಸ್ತಾ ಇದ್ದಾರೆ. ರಕ್ಷಿತ ಹಸ್ತಗಾರಿಕೆ ಭಾಗದಲ್ಲಿ 2ನೇ ಬಾರಿ ಪ್ರಶಾಂತ್ ಕುಟ್ಟಿ ಎದುರಿಸಬಲ್ಲಂತ ಆಟಗಾರ. ಈ ಬಾರಿ ಬಹಳಷ್ಟು ಉತ್ತಮ ಹೊಡೆತ. ಕೇವಲ 1 ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ ಪ್ರದೀಪ್ ಶೆಟ್ಟಿ ಜಯರಕ್ಷಣೆ ಮಾಡಿದ್ರು. ತಂಡ ಮೊತ್ತ 43ಕ್ಕೆ ತಲುಪ್ತಾ ಇದೆ.
ಮೂರನೇ ಬಾರಿ ರಕ್ಷಿತ್ ಮಹೇಶ್ ಈ ಬಾರಿ ಬಳಸಿದೆ ಹೊಡ ತನ್ನ ಮೂಲಕ ಮಹೇಶ್ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಏರ್ ಇಂಡಿಯಾ ನ್ಯಾಷನ್ ಅಂತಿಮ ಮತ್ತೊಂದು ವಿಕೆಟ್ ಪತನ. ಹೊಸದಾಂಡಿಗರ ಸೇರ್ಪಡೆ ನ್ಯಾಷನಲ್ ಮುಂದಾಡುತ್ತದಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡು ಬರುತ್ತಿರುವಂತಹ ಅಪೆಕ್ಸ್ ಅಂಗಣ ಕೇಳುತ್ತಾರೆ. ಇವಾಗ ಒಂದು ಕಾಲಗಳ ನ್ಯಾಷನಲ್ ಅತಿ ವೇಗದವರ ಪ್ರವೀಣ್ ಗೌಡ್ರು ಇವಾಗ ಒಂದಷ್ಟು ಇವಾಗ ಅಪೆಕ್ಸ್ ಕೂಡ ಅದೇ ರೀತಿ ಹಾದಿ ಹಿಡಿದುಕೊಂಡು ಬರ್ತಾರೆ ನ್ಯಾಷನಲ್ ಪರವಾಗಿ. ನಾಲ್ಕನೇ ಬಾರಿ ಅಪೆಕ್ಸ್ ಎದುರಿಸಬಲ್ಲಂತ ಆಟಗಾರ. ಸಾಕಷ್ಟು ಉತ್ತಮ ಹೊಡೆದ ಚೆಂಡು ವಿಕೆಟ್ ಸಾಗ್ತಾ ಇದೆ. ಕುಟ್ಟಿ ಇವಾಗ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಪ್ರಶಾಂತ್ ಕುಟ್ಟಿ ತಂಡ ಮೊತ್ತ 44. PS ಸುಚಿಲಾ ಕ್ಯಾಪ್ಟನ್, ಜೈ ಕರ್ನಾಟಕ ಕ್ಯಾಪ್ಟನ್ ಮನೆ ಟಾಸ್ಗಾಗಿ ಬಾರಿ ವೈಟ್ ಬಾಲ್. ಅಂತಿಮ ಓವರ್ ರೂಪದ ಓಟುಗಳು ಬರ್ತಾ ಇದೆ. ತಂಡ ಮೊತ್ತ 45. ಅಂತಿಮ 2 ಚೆಂಡಿನ ಸಿಕ್ಸರ್ ಬೌಂಡ್ರಿಗಳು ಬಂದರೂ ಕೂಡ ಒಂದು ಅಂಶ ಏರ್ ಇಂಡಿಯಾ ನ್ಯಾಷನ್ಗೆ ಪ್ಲಸ್ ಆಗುತ್ತೆ. ಐದನೇ ಚೆಂಡು ತನ್ನ ಮೂಲಕ ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆದ ಪ್ರಶಾಂತ್ ಕುಟ್ಟಿ ಇವಾಗ ಸಿಕ್ಸರ್ ಬೇರಿಸ್ತಾ ಇದ್ದಾನೆ. ತಂಡ ಮೊತ್ತ 51. ಅಂತಿಮ ಅಪೆಕ್ಸ್ ಸ್ಟ್ರೈಕ್ ರೋಡರ್ ಮಾಡಿಕೊಟ್ರು ಪ್ರಶಾಂತ್ ಕುಟ್ಟಿಗೆ. ಇನ್ನೂ ಕೂಡ ಅಂತಿಮ ಬಾಕಿ ಉಳಿತಾ ಇದೆ. ಜಾನ್ಸನ್ ರಿಯಲ್ ಫೈಟರ್ಸ್ ಆಟವನ್ನು ಆಡ್ತಾ ಇದೆ. ಉಡುಪಿಯ ಕರಾವಳಿಯ ಮತ್ತೊಂದು ಬಲಿಷ್ಠ ತಂಡ ಏರ್ ಇಂಡಿಯಾ ನ್ಯಾಷನ್ ಎದುರಾಳಿಸಿಕೊಂಡು ಆಟವನ್ನು ಆಡ್ತಾ ಇದೆ ಅಂಗಳ ಒಳಭಾಗದಲ್ಲಿ. ಪಂದ್ಯ ಮುಂದುವರಿಸಿ ವಿಳಂಬ ಮಾಡಬೇಡಿ. BS ಫ್ರೆಂಡ್ಸ್ ಉಚ್ಚಿಲ ತಂಡದ ನಾಯಕ ಅದೇ ರೀತಿ ಜೈ ಕರ್ನಾಟಕ ನಾಯಕ ಇಮಿಡಿಯೇಟ್ ಆಗಿ ಟಾಸ್ಗೆ ಬರಬೇಕು. ಇದು ನಿಮಗೆ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ರಕ್ಷಿತ್ ಅವರ ಅಂತಿಮ ಒಂದಷ್ಟು ಮಾತ್ರವಾಗಿ ಕೇಳಿತಾ ಇದೆ. 51 ತಂಡದ ಮೊತ್ತ 51. ಪ್ರಶಾಂತ್ ಕುಟ್ಟಿಯ ಹೊಡೆತಿದ್ದಾರೆ. ಔಟರ್ ಹೆಚ್ಚಾಗ್ತದೆ. ಒಂದು ಓಟಗಳ ಪೂರೈಕೆ ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ಜಯಕ್ಕಾಗಿ ಜಾನ್ಸನ್ ರಿಯಲ್ ಫೈಟರ್ಸ್ ತಂಡಕ್ಕೆ ಟಾರ್ಗೆಟ್ ರೂಪದಲ್ಲಿ 52, 53 ಮೊತ್ತವನ್ನು ಚೇಸ್ ಮಾಡಬೇಕು. ಟಾರ್ಗೆಟ್ 53 ನೀಡ್ತಾ ಇದ್ದಾರೆ ಏರ್ ಇಂಡಿಯಾ ನ್ಯಾಷನಲ್ ತಂಡ. ಇದು ಮತ್ತೆ ವಿದ್ಯಮಾನದಲ್ಲಿ ಬದಲಾವಣೆ ಮಾಡುವುದಕ್ಕಾಗಿ ಪ್ರಶಾಂತ್ ಅಂಬಲ್ಪಾಡಿ. ಅಲ್ಲಿ DJ ಆಪರೇಟರ್ ಎಲ್ಲಿದ್ರು ಬರಬೇಕು, ನಿಮ್ಮ ಸಿಸ್ಟಮ್ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. BS ಸುಶೀಲ ಕ್ಯಾಪ್ಟನ್ ಜೈ ಕರ್ನಾಟಕ ಕ್ಯಾಪ್ಟನ್. ಅರ್ಬನ್ ಮಿಕ್ಸ್ ಆದ ತಕ್ಷಣ ಸಡನ್ ಆಗಿ 2 ತಂಡದ ಕ್ಯಾಪ್ಟನ್ಗಳು ರೆಡಿಯಾಗಿರ್ಬೇಕು. ಅಲ್ಲಿ ಎರಡೂ ತಂಡಗಳ ನಾಯಕರು ಟಾಸಿಗೆ ಬನ್ನಿ ಅನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಜೈ ಕರ್ನಾಟಕ ಮತ್ತು BS ಫ್ರೆಂಡ್ಸ್ ಉಚ್ಚಿಲ ಕ್ಯಾಪ್ಟನ್ ನಮ್ಮ ಜೊತೆ ಇದ್ದಾರೆ. ಜೈ ಕರ್ನಾಟಕ ಕ್ಯಾಪ್ಟನ್ ಟಾಸಿಗೆ ಬನ್ನಿ.
ಶಾನ್ ನಂದವ್ರೆ ಬನ್ನಿ. BS ಫ್ರೆಂಡ್ಸ್ ಉಚ್ಚಿಲ ತಂಡ ಟಾಸ್ ಜಯಿಸ್ತಾ ಇದ್ದಾರೆ, ತನ್ನ ತೀರ್ಮಾನ ತಿಳಿಸಿಕೊಳ್ಬೇಕು. ಧನ್ಯವಾದಗಳು ರಾಜೇಶ್ ಅವರ. 53ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಆರಂಭಿಕ ಹಂತದ ಆಟಗಾರರು ರಾಜ ಸಾಲಿಗ್ರಾಮ ಮತ್ತು ಹರಿ ಬೆಂಗಳೂರು ಅಂಕಣಕ್ಕೆ ಬರ್ತಾ ಇದ್ದಾರೆ. ಬಂಡಿ ಆರಂಭಿಸಿ ಅನ್ನುವಂತ ಸೂಚನೆ ಕೊಡ್ತಾ ಇದ್ದಾವೆ. ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿಕೊಂಡು ಜಾನ್ಸನ್ ಟು ರಿಯಲ್ ಫೈಟರ್ಸ್ ಶತರಕ್ಷಣೆ ಮಾಡಿತ್ತು. 52 ಓಟವನ್ನು ಹೋರಾಟಕಾರಿ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಏರ್ ಇಂಡಿಯಾ ನ್ಯಾಶ್ ಬೆಂಗಳೂರಿನ ತಂಡ ಇಲ್ಲಿ 53ರ ಟಾರ್ಗೆಟ್ ಅನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಹರಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಇನ್ನಿಂಗ್ಸ್ ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಡೆಯನ್ನು ಕಾಣ್ತಾ ಇದೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನವನ್ನು ಹರಿ ಮಾಡಿದ್ರು. ಓಟಗಳಿಗೆ ಮತ್ತೆ ಅವಕಾಶಗಳನ್ನು ಅಂತಿಮ ಹಂತದಲ್ಲಿ ಪಡ್ಕೊಳ್ಳುವಂತಹ ಪ್ರಯತ್ನಗಳು ಬರ್ತಾ ಇದೆ. ರಿವರ್ ಶಾಟ್ ದಾಖಲಿಸುವಂತ ಅಂತಿಮ ಹಂತದಲ್ಲಿ ಒಂದೋಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ 2 ಓವರ್ಗಳ ಪವರ್ ಪ್ಲೇ ಹಂತದಲ್ಲಿ ಅದೆಷ್ಟು ಓಟಗಳ ದಾಖಲಾತಿಯನ್ನು ಕಾಣ್ತದೆ ಅನ್ನೋದು ಕೂಡ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಆಟಗಾರರಿಗೂ ಕೂಡ ಆಶಾದಾಯಕ ಅಂಶ.
ನೆಟ್ಟ ನೇರ ಹೊಡೆತ, ಬಹಳ ಶೋಧವರದ ಹೊಡೆತ, ಲಾಂಗ್ ಆಫ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬಹಳಷ್ಟು ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡ್ರು. ಬಹಳ ಸೂಕ್ತ ರೀತಿಯ ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ದಾರೆ. ಮೊದಲ ಸಿಕ್ಸರ್ ರಾಜ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. 53ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಸದ್ಯ ಮೊದಲ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಹೋದರೆ ಆವರಿಸಿಕೊಂಡು ಬಾಲ್ ಸಲ್ಮಾನ್ಗೆ ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋದ್ರು. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಚೆಂಡನ್ನು ಗ್ಲಾನ್ಸ್ ಮಾಡ್ತಾ ಇದ್ದಾರೆ. ಸಲ್ಮಾನ್ಗೆ ಬ್ಲಾಕ್ ಆಗಿರ್ತಕ್ಕಂಥ ಚೆಂಡಿಗೆ ಯಾರ್ಕರ್ ಲೆಂತಿನ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಅಪೇಕ್ಷೆ ಮಾಡಿದ್ರು ಕೂಡ ರಕ್ಷಣಾತ್ಮಕ ಆಟ. 1 ಅಡಿಗಳಿಗೆ ಅವಕಾಶ. ತರ ಮತ್ತೆ 8ಕ್ಕೆ ತಲುಪ್ತಾ ಇದೆ. 8 ಓಟಗಳು. ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ರಿವರ್ಸ್ ಆರ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ ಹಂತದಲ್ಲಿ. ಪವರ್ ಪ್ಲೇಯ ಮೊದಲ 5 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಜಾಣ್ಮೆ ಆಟ ಲೆಕ್ಕಾಚಾರ ಮಾಡಿಯೇ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಹರಿ ಮತ್ತು ರಾಜ. ಮೊದಲ ಓವರ್ ಮುಕ್ತಾಯಕ್ಕೆ 9 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. 9 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಯಾವುದೇ ಹೋದರೆ ಆಘಾತವನ್ನು ಕಳ್ಕೊಳ್ತಾ ಇಲ್ಲ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಬಹಳಷ್ಟೊಂದು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇರ್ತಕ್ಕಂಥ ಅಗ್ರ ಸರದಿಯ ಆಟಗಾರರು. ಪಂಚ ದೇಶಗಳಲ್ಲೇ ತಮ್ಮನ್ನು ತೊಡಗಿಸಿಕೊಳ್ತಾ ಇರ್ತಕ್ಕಂಥ ಟೆನಿಸ್ ಬಾಲ್ ಅವರು ಅಪರೂಪದ ಆಟಗಾರ. ರಾಜ ಮೊದಲ ಸಿಕ್ಸರ್ ಈಗಾಗಲೇ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಹೊಸ ಬೌಲರ್ ಪ್ರೀತೇಶ. ಪ್ರಸ್ತುತ ಏರ್ ಇಂಡಿಯಾ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ನ್ಯಾಶ್ ಬೆಂಗಳೂರಿನ ತಂಡ. ಒಂದೆಡೆ ಜಾನ್ಸನ್ ಮತ್ತು ರಿಯಲ್ ಫೈಟರ್ಸ್ ಒಟ್ಟಾಗಿ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಎರಡಂತ 30 ಸತ ಜಯಕ್ಕಾಗಿ $44 ಓಟಗಳು ಬರಬೇಕಾಗಿದೆ. 30-44. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 9ರ ಸರಾಸರಿ ಓಟಗಳು ದಾಖಲಿಸಿದ್ರು ಕೂಡ ಜಯಿಸಬಲ್ಲಂತ ಪಂದ್ಯ. ಪ್ರೀತೇಶ ಸುಕುಮಾರ್ ಶೆಟ್ಟಿ ಒಂದು ಜಾಹೀರಾತು ಬಳಕನ್ನು ಬಳಸ್ಕೊಳ್ತಾ ಇದ್ದಾರೆ. ಹೋದರೆ ಅವರು ಸಲ್ಲಿಸುವಂತಹ ಪ್ರಯತ್ನ, ಸುಲಭದ ಕ್ಯಾಚ್, ಮಿಡ್ ವಿಕೆಟ್, ಡೀಪ್ ಮಿಡ್ ವಿಕೆಟ್, ಸೀಮಾರೇಖೆ ಅಂಚಿನಲ್ಲಿ ಹರಿ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಸುಲಭದ ಕ್ಯಾಚ್ ಅನ್ನು ವಿಶೇಷ ಪಡ್ಕೊಂಡ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಹರಿ ಆಟ ಇಲ್ಲಿ ಸಮಾಪ್ತಿಯನ್ನು ಕಾಣ್ತಾ ಇದೆ. ಆಶೀಶ್ ಅಲಿಗೂರು ಸ್ವಲ್ಪ ಮಟ್ಟಿಗೆ ಮುಂಬಡ್ತಿ ಪಡ್ಕೊಂಡು ಅಂಗಡಕ್ಕೆ ಬರ್ತಾ ಇದ್ದಾರೆ. ಕಲ್ಮಾಡಿ ಪಂದ್ಯ ಕುಡ್ದ, ಕಲ್ಮಾಡಿ ಟ್ರೋಫಿ ಪಂದ್ಯ ಕುಡ್ದ, ಸರಣಿ ಶ್ರೇಷ್ಠ ಪ್ರಶಸ್ತಿಗಳ ಒಂದು ಬೈಕ್ ಅನ್ನು ಪಡ್ಕೊಂಡ್ರು.
ಮೊದಲ ಚೆಂಡಿನಲ್ಲಿ ಒಂದು ಮಹತ್ವದ ಹೊತ್ತರೆ ಯಶಸ್ಸನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಪ್ರೀತೇಶ ಮೊದಲ ಯಶಸ್ಸನ್ನು ಒದಗಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆರಡನೇ ಬಾರಿ ಪ್ರೀತೇಶ್ ಇಲ್ಲಿ BS ಫ್ರೆಂಡ್ಸ್ ಉಚ್ಚಿಲ ತೀರ್ಮಾನ ತಿಳಿಸ್ಕೊಳ್ಳಿ. ಹೋದರೆ ಆವರಿಸ್ಕೊಂಡು ಅಕ್ರಾಸ್ ಲೈನ್ ಮೇಲೆ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಬಿರುಸಿನ ಸಿಕ್ಸರ್. ಆಶೀಶ್ ಅಲೆಬೂರು ದಾಳಿಯ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದ್ದು ಸ್ವಲ್ಪ ಮಟ್ಟಿಗೆ ಕ್ಲೋಸ್ ಆಗಿತ್ತು. ಲಾಂಚ್ ಮಾಡುವಂತ ಪ್ರಯತ್ನವನ್ನು ಅಂತಿಮ ಹಂತದಲ್ಲಿ ಫ್ಲಿಕ್ ಮಾಡ್ತಾ ಇದ್ದಾರೆ. ಚೆಂಡು ಕೂಡ ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಹೊರವಾಗಲು ಕ್ರಮಿಸ್ತಾ ಇದೆ. ಮೊದಲ ಸಿಕ್ಸರ್, ಎರಡನೇ ಸಿಕ್ಸರ್ ರೂಪದಲ್ಲಿ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಎರಡನೇ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಹಿಂದೆ ರಾಜ ಮೊದಲ ಸಿಕ್ಸರ್ ದಾಖಲಿಸಿದ್ರು. ತನ್ನ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರೋತ್ಸಾಹದಾಯಕರಾಗಿರ್ತಕ್ಕಂಥ ಶ್ರೀಯುತ ಸುಕೇಶ್ ಶರ್ಮಾಳ್ ಅವರು ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಬ್ಲಾಕಾಲ್ ಚೆಂಡು ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 16ಕ್ಕೆ ತಲುಪ್ತಾ ಇದೆ. ಮೊದಲ ಚೆಂಡಿನಲ್ಲಿ ಒಂದು ಪ್ರಮುಖ ಹೋದರೆ ಯಶಸ್ಸನ್ನು ಪಡ್ಕೊಂಡ್ರು ಕೂಡ ಎರಡನೇ ಚೆಂಡಿನಲ್ಲಿ ಒಂದು ಸಿಕ್ಸರ್ಗೆ ಅವಕಾಶವನ್ನು ಪ್ರೀತೇಶ ಮಾಡಿಕೊಟ್ರು. ತನ್ನ ಮೊತ್ತ 16ಕ್ಕೆ ತಲುಪ್ತಾ ಇದೆ ಚಾಲ್ತಿ ಎರಡನೇ ಓವರ್ನಲ್ಲಿ. ಮತ್ತೆ 4ನೇ ಬಾರಿ ಹೋದರೆ ಸ್ವಲ್ಪ ಮಟ್ಟಿಗೆ ಆವರಿಸಿಕೊಂಡು ಅಡ್ಡ ಹೊಡೆತಗಳ ಮಾದರಿಯಲ್ಲಿ ಹೊಡೆತವನ್ನು ರಾಜ ದಾಖಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರೋ. ದಂಡು ತೆಗೆಯುವ ನಿರೀಕ್ಷಿತ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಶೀಶ್ ದಾಖಲಿಸಬಲ್ಲಂತ ಹ್ಯಾಟ್ರಿಕ್ ಸಿಕ್ಸರ್ಗೆ ಕಾರ್ತಿಕ್ ಎರ್ಮಾಳ್ ಮುಖಾಂತರವಾಗಿ 2,000 ರೂಪಾಯಿಗಳ ಘೋಷಣೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದ್ದಾವೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 17ಕ್ಕೆ ತಲುಪ್ತಾ ಇದೆ. ಚಾಲ್ತಿ ಎರಡನೇ ಓವರ್ನಲ್ಲಿ 54ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನದ ನಡುವೆ ರಾಜ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಹೇಳ ಬಯಸುವ ಒಂದು ವಿಚಾರ, ಯುವ ಆಟಗಾರರ ಸಾಲಿನಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ದಾಖಲಿಸಿರ್ತಕ್ಕಂಥ ಯುವ ಆಟಗಾರ ಪ್ರೀತೇಶ. ಬಹಳಷ್ಟು ಮಂದಿ ಯುವ ಆಟಗಾರರು ಇವತ್ತಿನ ದಿನಗಳಲ್ಲಿ ಟೆನಿಸ್ ಬಾಲ್ನ ರಣಾಂಗಣಕ್ಕೆ ಆಗಮಿಸ್ತಾ ಇದ್ರು. ಕೆಲವು ಮಂದಿ ಆಟಗಾರರು ಅಂದ್ರೆ ಪ್ರೀತೇಶ್ ಇರ್ಬೋದು, ಧನುಷ್ ಇರ್ಬೋದು, ಅದೇ ರೀತಿ ಪ್ರಶಾಂತ ಪಿಳ್ಳೆ ಈ ರೀತಿಯ ಆಟಗಾರರು ತಮಗೆ ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನು ಅತ್ಯುತ್ತಮವಾಗಿ ಬಳಸ್ಕೊಳ್ತಾ ಇದ್ದಾರೆ. ಬಂದ್ರೆ ಪಂದ್ಯ ಟಾಸ್ ಎರಡು ದಾಖಲಿಸಿರ್ತಕ್ಕಂಥ BS ಫ್ರೆಂಡ್ಸ್ ಉಚ್ಚಿಲ ದಾಂಡಿಗೆತನವನ್ನು ಆಯ್ದುಕೊಳ್ತಾ ಇದೆ. ಆನ್ ದ ಟಾಸ್ ಸೆಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್. ಸುಜಿ ಲೆಫ್ಟ್ ಆಟಗಾರ
ಬಹಳ ಸುತ್ತಮುತ್ತ ಹೊಡೆತ ಷಡಕ್ಷ ಕಬರ್ಸಿ ಭಾಗದಲ್ಲಿ ಹೊರತುಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊದಲ 2 ಓವರ್ಗಳ ಪವರ್ ಪ್ಲೇ ಮುಕ್ತಾಯದ ಬಳಿಕ ಆರಂಭಿಕ ಹಂತದ ಪ್ರಮುಖ 2 ಹೋದರ್ಗಳ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ 18 ಓಟವನ್ನು ದಾಖಲಿಸಿದ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದ್ದಾರೆ BS ಫ್ರೆಂಡ್ಸ್ ಉಚ್ಚಿಲದ ತಂಡ. ಮೂರನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಹೊಸ ಬೌಲರ್ ರೂಪದಲ್ಲಿ ಧನುಷ್ ಅನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಏರ್ ಇಂಡಿಯಾ ನ್ಯಾಶ್ ತನ್ನ ಮೊತ್ತ 18 ಓಟಗಳು. ಇನ್ನು ಕೂಡ ಜಯವನ್ನು ದಾಖಲಿಸಬೇಕಾದ್ರೆ 36 ಓಟಗಳು ಬರಬೇಕಾಗಿದೆ 24 ಚೆಂಡುಗಳಲ್ಲಿ. ನಾಟ ನೇರ ಹೊಡೆತ ಬ್ಯಾಕ್ ಟು ಬೌಲರ್ ಸಾಟ ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ಸುಜಿತ್ ಆಚಾರ್ಯ ದಾಖಲಿಸಲು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ನಾಟ ನೇರ ಹೊಡೆತವನ್ನು ದಾಖಲಿಸಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ನೆಟ್ಟ ನೇರ ಹೊಡೆತಗಳ ರೂಪದಲ್ಲಿ ದಾಖಲಿಸಿದ್ದಾರೆ. ಲಾಂಗ್ ಆಫ್ ಮತ್ತು ಲಾಂಗ್ ಅನ್ನ ನಡುವೆ ಚೆಂಡು ತೂಡಿ ಹೋಗ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 22ಕ್ಕೆ ತಲುಪ್ತಾ ಇದೆ. ಹಲೋ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 23. ಎರಡಂತ 23 ಎಸೆತ 30 ಓಟಗಳು ಬರ್ತಾ ಇದೆ. ಹೆಲಿಕಾಪ್ಟರ್ ಶಾಟ್ ಅನ್ನು ದಾಖಲಿಸಿದ್ದಾರೆ. ಟೆನ್ನಿಸ್ ಬಾಲ್ ವಿದ್ಯಮಾನದಲ್ಲಿ ಈ ರೀತಿಯ ಹೊಡೆತಗಳನ್ನು ಬಹಳಷ್ಟು ಉತ್ತಮ ರೀತಿಯ ದಾಖಲಿಸಬಲ್ಲಂತಹ ಆಟಗಾರ ಸುಜಿತ್ ಆಚಾರ್ಯ 1 ಓಟಗಳಿಗೆ ಅವಕಾಶ ಮಾಡಿಕೊಂಡ್ರು. ತನ್ನ ಮೊತ್ತ 24ಕ್ಕೆ ತಲುಪ್ತಾ ಇದೆ. 29 ಓಟಗಳು ಇನ್ನುಳಿದಂತಹ ಪರಿಸ್ಥಿತಿಯಲ್ಲಿ ಬರಬೇಕಾಗಿದೆ. ನೀವು ನೋಡಿದ ಪರಿಸ್ಥಿತಿಯಲ್ಲಿ ಪಂದ್ಯ ಕ್ಲೋಸ್ ಫಿನಿಶ್ ಆಗುವಂತಹ ಸಾಧ್ಯತೆ ಇದೆ. ಏಪ್ರಿಲ್ 25, 26, 27 3 ದಿನಗಳ ಕಾಲ ತೀರ್ಥಹಳ್ಳಿಯ ಸೌಹಾರ್ದ ಕ್ರೀಡಾಂಗಣ ಒಳಭಾಗದಲ್ಲಿ ತೀರ್ಥಹಳ್ಳಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಮತ್ತು DKC ಗೆಳೆಯರ ಬಳಗ ಇವರ ವತಿಯಿಂದ 3ನೇ ಆವೃತ್ತಿಯ ಭಾರತ್ ಜೋಡೋ ಗುರು ಶಿಷ್ಯ ಟ್ರೋಫಿ 3 ದಿನಗಳ ಹಗಲು ರಾತ್ರಿಯ ದಾಂಡು ಚೆಂಡಿನ ಪಂದ್ಯಾಟ. ವಿಜಯಿ ತಂಡ 3,33,333 ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 2,22,222 ಜೊತೆಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಅಲ್ಲದೆ ಇನ್ನಿತರ ವೈಯಕ್ತಿಕ ಆಕರ್ಷಕ ಬಹುಮಾನಗಳನ್ನು ಈ ಪಂದ್ಯಾಕೂಟದಲ್ಲಿ ಕೊಡಮಾಡ್ತಾ ಇರ್ತಕ್ಕಂಥ ಪಂದ್ಯಾಕೂಟ 3ನೇ ಆವೃತ್ತಿಯ DKC ಬಳಗ ಈ ಪಂದ್ಯಾಟವನ್ನು ನಡೆಸ್ತಾ ಇದೆ. ಮೊತ್ತ 25 ಓಟಗಳು. ಬಹಳಷ್ಟು ತಮೃತ ಹೊಡೆತ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 26ಕ್ಕೆ ತಲುಪ್ತಾ ಇದೆ. ಅರ್ಧಾಂಶ ಓಟಗಳ ಮುಕ್ತಾಯವನ್ನು ಕಂಡಿದೆ. ಅರ್ಧಾಂಶ ಓಟಗಳು
ಇನ್ನು ಕೂಡ ಬರಬೇಕಾಗಿದೆ. ಅಂತಿಮ 18 ಎಸೆತ 27 ಓಟಗಳು ಬರಬೇಕಾಗಿದೆ. 18 ಬಾಲ್ 27 ರನ್ಸ್ ರಿಕ್ವೈರ್ಡ್. ಪಂದ್ಯ ಮುಂದುವರಿಸಿಕೊಳ್ಳಿ. ಅಂತಿಮ ಹಂತದ 18 ಚೆಂಡು ಜಯಕ್ಕಾಗಿ 27 ಓಟಗಳು ಬರಬೇಕಾಗಿದೆ. ಒಂದು ಸಿಕ್ಸರ್, ಒಂದು ಬೌಂಡ್ರಿ. ಇಲ್ಲಿ ಜಾನ್ಸನ್ ಟು ರಿಯಲ್ ಫೈಟರ್ಸ್ ನ ಒತ್ತಡ ನಿವಾರಣೆ ಆಗುತ್ತೆ, ಪ್ರೆಷರ್ ರಿಲೀಸ್ ಆಗುತ್ತೆ. ಮತ್ತೆ 4ನೇ ಓವರ್ ಚಾಲ್ತಿಗಾಗಿ ಪ್ರೀತೇಶನನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಏರ್ ಇಂಡಿಯಾ ನ್ಯಾಶ್ ಬೆಂಗಳೂರಿನ ತಂಡ. ಅಲ್ಲಿ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ಎಲ್ಲ ತಂಡಗಳ ಗಮನಕ್ಕೆ ಯಾವುದೇ ಸಂದರ್ಭದಲ್ಲೂ ಕೂಡ ಕ್ವಾರ್ಟರ್ ಫೈನಲ್ ಎದುರಾಳಿಗಳನ್ನು ನಿರ್ಣಯಿಸುವುದಕ್ಕಾಗಿ ನಾವು ಕರೆ ಕೊಡಬಹುದು. ಎಲ್ಲ ತಂಡದ ನಾಯಕರು ರೆಡಿಯಾಗಿ ಇರಿ ಎನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಯಾವುದೇ ತಂಡ ಕೂಡ ಕ್ರೀಡಾಂಗಣ ಬಿಟ್ಟು ಹೊರ ನಡೆಯುವಂತಹ ಪ್ರಕ್ರಿಯೆ ಮಾಡಬೇಡಿ. ಯಾಕಂತ ಹೇಳಿದ್ರೆ ಮಳೆಯ ಸಮಸ್ಯೆ ಒಂದೆಡೆ ಇರ್ತಾ ಇರೋದ್ರಿಂದ ಪಂದ್ಯವನ್ನು ಶೀಘ್ರಗತಿಯಲ್ಲಿ ಮುಕ್ತಾಯಗೊಳಿಸಬೇಕಾಗಿರ್ತಕ್ಕಂಥ ಇರಾದೆ ಸಂಘಟಕರು ಅದು ಆ ನೆಲೆಯಲ್ಲಿ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅತಿಕ್ರಮ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 27-26 ಓಟಗಳು ಬರಬೇಕಾಗಿದೆ. 18-26. ಎರಡೂ ತಂಡಗಳು ಕೂಡ ಬಹಳಷ್ಟು ಲೆಕ್ಕಾಚಾರ ಮಾಡಿಯೇ ಪಂದ್ಯವನ್ನು ಆಡ್ತಾ ಇದೆ. ಮುಂದಿನ ಪಂದ್ಯ ಮತ್ತೊಂದು ಲೆಕ್ಕಾಚಾರದ ಪಂದ್ಯ. ಜೈ ಕರ್ನಾಟಕ ವರ್ಸಸ್ BS ಫ್ರೆಂಡ್ಸ್ ಉಚ್ಚಿಲದ ತಂಡ. ಲೆಕ್ಕಾಚಾರ ಮಾಡಿಯೇ ಎರಡು ತಂಡಗಳು ಆಡಬೇಕಾಗಿದೆ. ಒಂದು ಓಟವನ್ನು ದಾಖಲಿಸಿದ್ರು. ತಂಡ ಮತ್ತೆ 28ಕ್ಕೆ ತಲುಪ್ತಾ ಇದೆ. 25 ಓಟಗಳು ಬರಬೇಕಾಗಿದೆ. 17 ಚೆಂಡು 25 ಓಟಗಳು ಬರಬೇಕಾಗಿದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನ, ಯಾವುದೇ ರೀತಿ ಆಘಾತವನ್ನು ಪಡ್ಕೊಳ್ತಾ ಇಲ್ಲ. ಕೇವಲ ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 29ಕ್ಕೆ ತಲುಪ್ತಾ ಇದೆ. 24 ಓಟಗಳು ಬರಬೇಕಾಗಿದೆ. ಅಂತಿಮ 16 ಎಸೆತ ಜಯಕ್ಕಾಗಿ 24 ಓಟಗಳು ಬರಬೇಕಾಗಿದೆ. ಔಟ್ ರಜಾಗಿರ್ತಕ್ಕಂಥ ಹೊಡೆತ, ರನ್ಔಟು. ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ.
ಅಲ್ಲಿ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ ರನ್ಔಟ್ಗಾಗಿ. ತಡ ಮತ್ತೆ 29 ಔಟ್ಗಳು. ಬಹಳಷ್ಟು ಮಂದಿ ಕ್ರೀಡಾ ಪ್ರೋತ್ಸಾಹದಾಯಕರೆಲ್ಲರೂ ಕೂಡ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ದಂಡಶಾಹಿನ ಪಂದ್ಯ ಹಾಕೋಡಕ್ಕೆ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರೋತ್ಸಾಹ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರ ಒಂದು ಪ್ರೋತ್ಸಾಹ ಸಹಕಾರ ಈ ವ್ಯವಸ್ಥಿತ ದಾಂಡುಚೂಣಿನ ಪಂದ್ಯ ಕೂಡ ಅಂತಿಮ ದಿನದ ಹಂತಕ್ಕಾಗಿ ಬರ್ತಾ ಇದ್ದಾವೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಈ ಪಂದ್ಯ ಮುಕ್ತಾಯವಾದ ಬಳಿಕ ಲೀಗ್ನ ಕೊನೆಯ ಒಂದು ಪಂದ್ಯ ಮಾತ್ರ ಬಾಕಿ ಉಳಿಯುವಂತಹ ಸಾಧ್ಯತೆ ಇದೆ. ಕಳೆದ ಒಂದು 15 ದಿನಗಳಿಂದ ಸೌಜನ್ ಬಹಳಷ್ಟು ಬಿಸಿ. ಅಲ್ಲಿ ಸಂಘಟಕರ ಸೂಚನೆ, ಲೈವ್ ಕೊಠಡಿಗೆ ಯಾವುದೇ ಆಟಗಾರರಿಗೆ ಅವಕಾಶ ಇಲ್ಲ ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಸಂಘಟಕರು ಅಂಪೈರ್ಸ್ ಯಾವ ರೀತಿಯ ಡಿಸಿಷನ್ ಕೊಡ್ತಾರೆ ಅದೇ ಫೈನಲ್ ಆಗುತ್ತೆ ಅನ್ನುವಂತ ಸೂಚನೆ ಬರ್ತಾ ಇದೆ. ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ದಾಂಡುಚೂಣಿನ ಪಂದ್ಯಾಕೂಟ ಮುಂದಿನ ಋತುವಿನ ಡಿಸೆಂಬರ್ 13 ಮತ್ತು 14 ಜೆಎಂ ಪಾಂಚಜನ್ಯ 40 ಗಜಗಳ ಹಗಲು ರಾತ್ರಿಯ ದಾಂಡುಚೂಣಿನ ಪಂದ್ಯಾಕೂಟ ಜರಗ್ಲಕ್ಕಿದೆ. ಪಂದ್ಯಾಟದ ವಿಜಯಿ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತಹ ತಂಡ 1,50,000 ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 75,000 ಪಡ್ಕೊಳ್ತಾರೆ. ಈ ಪಂದ್ಯಾಕೂಟ ಡಿಸೆಂಬರ್ 13 ಮತ್ತು 14 ಹಗಲು ರಾತ್ರಿಯ ರಾಜ್ಯ ಮಟ್ಟದ 40 ಗಜಗಳ ಪಂದ್ಯಾಕೂಟ ಜೆಎಂ ಪಾಂಚಜನ್ಯ ಟ್ರೋಫಿಗಾಗಿ. ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಈ ಹಂತದಲ್ಲಿ ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಜಾನ್ಸನ್ ಟು ರಿಯಲ್ ಫೈಟರ್ಸ್.
ಅಲ್ಲಿ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಈ ಹಂತದಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ನೋಡಿ, ನಾವು ಈಗ ನಿಮಗೆ ಸೂಚನೆಯನ್ನು ನೀಡ್ತಾ ಇದ್ದೇವೆ. ಥರ್ಡ್ ಅಂಪೈರ್ ರಿವ್ಯೂ ಕೊಡುವಾಗ ಆ ಕೊಠಡಿಗೆ ಅಲ್ಲಿಗೆ ಯಾರು ಹೋಗ್ಲಿಕ್ಕಿಲ್ಲ, ದಯವಿಟ್ಟು ಗಮನಿಸಿ. ನಿಮ್ಮ ಮೊಬೈಲ್ ಅಲ್ಲಿ ನೀವು ಬೇಕಾದ್ರೆ ನೋಡಿ, ಆ ಕೊಠಡಿಗೆ ಹೋಗಿ ಅಲ್ಲಿ ಎಂಟ್ರಿ ಆಗ್ಲಿಕ್ಕೆ ಅವಕಾಶ ಇಲ್ಲ. ಇದು ಸಂಘಟಕರ ತೀರ್ಮಾನ. ಹೊಸ ಆಟಗಾರ ಪ್ರದೀಪ ಶೆಟ್ಟಿ ಅಂಕಣಕ್ಕೆ ಬರ್ತಾ ಇದ್ದಾರೆ. 15 ಸತ 24 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮ ಓಟಗಳ ಹೆಚ್ಚುವರಿ ಅಂಕಿಅಂಶ ಪಡೆಯಲು ಕಾಣ್ತಾ ಇದೆ. ಔಟ್ ಸೈಡ್ ಲಕ್ಷ್ಮಣರ ಮುಖಾಂತರವಾಗಿ ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ವೈಡ್ ಚೆಕಿಂಗ್ ಆಗಿ ರಿವ್ಯೂ ಬಳಕೆಯನ್ನು ಮಾಡ್ತಾ ಇದ್ದಾರೆ. ವ್ಯವಸ್ಥಿತ ಹೋರಾಟದ ಪಂದ್ಯಾಕೂಟ ಅಂತಿಮ ದಿನದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಮತ್ತೆ ರಿವ್ಯೂ ಬಳಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದೋಟಗಳ
ಹೆಚ್ಚುವರಿ ಓಟ ತಡ ಮಾತ್ರ 30ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 23 ಓಟಗಳು ಬರಬೇಕಾಗಿದೆ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಅನಾವಶ್ಯಕವಾಗಿ ಹೋದ್ದರೆಯನ್ನು ಈ ಹಂತದಲ್ಲಿ ಬಿಟ್ಟು ಕೊಡ್ತಾ ಇದ್ದಾರೆ. ಸ್ವತಃ ಒಂದು ಓಟವನ್ನು ಕಸುವಂತ ಪ್ರಯತ್ನದ ಲೆಕ್ಕಾಚಾರದ ತಪ್ಪನ್ನು ಮಾಡಿರ್ತಕ್ಕಂಥ ಸುಜಿತ್ ಆಚಾರ್ಯ ರನ್ಔಟ್ ರೂಪದಲ್ಲಿ ಹೋದ್ದರನ್ನು ಒಪ್ಪಿಸಿದ್ರು. ತರ ಮತ್ತೆ 30ಕ್ಕೆ ಮತ್ತೆ ಹೋದರೆ ಆಘಾತವನ್ನು ಕಾಡ್ತಾ ಇರ್ತಕ್ಕಂಥ ತಂಡ. ಈ ಪಂದ್ಯ ಮುಕ್ತಾಯವಾದ ಶೀಘ್ರಗತಿಯಲ್ಲಿ ಬಿಎಸ್ ಫ್ರೆಂಡ್ಸ್ ಹೊಚ್ಚಿಲ ಕ್ಷೇತ್ರ ರಕ್ಷಣೆಗೆ ಸಾಗಬೇಕು. ಬಹಳ ಹೊಡೆತ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಮತ್ತೆ ರನ್ಔಟ್ ರೂಪದಲ್ಲಿ ಈ ಹಿಂದೆ ಸುಜಿತ್ ಆಚಾರ್ಯ ಹೋದರೆ ರನ್ಔಟ್ ರೂಪದಲ್ಲಿ ಕಂಡಿತ್ತು. ಇವಾಗ ಪ್ರದೀಪ ಶೆಟ್ಟಿ ಕೂಡ ರನ್ಔಟ್ ರೂಪದಲ್ಲಿ ಹೋದ್ದರನ್ನು ಒಪ್ಪಿಸಿದ್ದಾರೆ. ಸತತವಾಗಿ ಹೋದ್ದರಿಗಳನ್ನು ಕೈ ಚೆಲ್ತಾ ಇರ್ತಕ್ಕಂಥ ಜಾನ್ಸನ್ ಟು ರಿಯಲ್ ಫೈಟರ್ಸ್. ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಇನ್ನು ಕೂಡ 4ನೇ ಓವರ್ನಲ್ಲಿ 13 ಎಸೆತ ಜಯಕ್ಕಾಗಿ 23 ಓಟಗಳು ಬರಬೇಕಾಗಿದೆ. ಹದಿಮೂರಕ್ಕೆ 23. ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಇಲ್ಲಿ ಪಂದ್ಯ ಮುಂದುವರಿಸಿ ನಟ ನೇರ ಹೊರತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಲಾಂಗ್ ಆಫ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ 4 ಓವರ್ಗಳ ಮುಕ್ತಾಯದ ಬಳಿಕ 31 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ 12 ಎಸೆತ 22 ಓಟಗಳು ಬರಬೇಕಾಗಿದೆ. 12ಕ್ಕೆ 22. ಈ ಮುಖಾಂತರವಾಗಿ ಅಂತಿಮ ಹಂತದ 6 ಎಸೆತ ಜಯಕ್ಕಾಗಿ 18 ಓಟಗಳು ಬರಬೇಕಾಗಿದೆ. 6ಕ್ಕೆ 18. 3 ಸಿಕ್ಸರ್ ಸುಲಭ ಲೆಕ್ಕಾಚಾರ. ಕೊನೆಯ ಓವರ್ನಲ್ಲಿ ರಕ್ಷಿತ 15 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಹದಿನಾರು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ 18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈ ಹಂತದ ವಿತೇಶ ಈ ಪರಿಸರದ ಆಟಗಾರ ಏರ್ ಇಂಡಿಯಾ ನ್ಯಾಶ್ ಪರವಾಗಿ ಆಡ್ತಾ ಇದ್ದಾರೆ. ಕೊನೆಯ 6 ಚೆಂಡು 18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಆಟ ರಜೆ ಆಗಿರ್ತಕ್ಕಂಥ ಚೆಂಡು 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 36ಕ್ಕೆ ತಲುಪ್ತಾ ಇದೆ. 17 ಓಟಗಳು ಬರಬೇಕಾಗಿದೆ. 17 ರನ್ಸ್ ರಿಕ್ವೈರ್ಡ್. ಸೂರಜ್ ಕುಂದಾಪುರ ಪರಿಸರದ ಮತ್ತೋರ್ವ ಯುವ ಆಟಗಾರ
ಆರಂಭಿಕ ದಿನಗಳಲ್ಲಿ ಜಾನ್ಸನ್ ಪರವಾಗಿ 8 ದಾಖಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಕೈ ಜಾರ್ತಾ ಇರ್ತಕ್ಕಂಥ ಕೆಲವೊಂದು ಪಂದ್ಯಗಳನ್ನು ಜಾನ್ಸನ್ ಉಳಿಸಿಕೊಟ್ಟಿದ್ದಾರೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಮತ್ತೆ ಬರ್ತಾ ಇದೆ. 16 ಓಟಗಳು ಬರಬೇಕಾಗಿದೆ. 5 ಎಸೆತ, 16 ಓಟಗಳು ಬರಬೇಕಾಗಿದೆ. 2 ಸಿಕ್ಸರ್, 1 ಬೌಂಡ್ರಿ, ಸುಲಭ ಲೆಕ್ಕಾಚಾರ. 2 ಸಿಕ್ಸರ್, 2 ಅವಳಿ ಓಟ, ಈ ರೀತಿಯ ಲೆಕ್ಕಾಚಾರ. ಸಿಕ್ಸರ್, ಬೌಂಡ್ರಿಗಳು, ವಿಜಯದ ಲೆಕ್ಕಾಚಾರ. ನಟ ನೇರ ಹೊಡೆತ, ಬಳಸುತ್ತಾರೆ ಸುರಕ್ಷಿತ ಗ್ಯಾಪ್ ಶಾಟ್. ಸೂರಜ್ ಇವಾಗ ಒಂದು ಸುಂದರತೆ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ಅಂತಿಮ ಹಂತದ 4 ಎಸೆತ ಜಯಕ್ಕಾಗಿ 12 ಓಟಗಳು ಬರಬೇಕಾಗಿದೆ. ಸೂರಜ್ ದಾಂಡಿನ ಮುಖಾಂತರವಾಗಿ ಸಿಡಿಸಬಲ್ಲಂತ ಬರ ಸಿಡಿಲಿನ ಹೊಡೆತಗಳ ಅನಿವಾರ್ಯತೆ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಆಟಗಾರರಿಗೆ. ಅಂತಿಮ ಹಂತದ 4 ಎಸೆತ 12 ಓಟಗಳು ಬರಬೇಕಾಗಿದೆ. 4ಕ್ಕೆ 12. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಮತ್ತೆ ಮತ್ತೆ ಬರ್ತಾ ಇದೆ. 4 ಎಸೆತ 11 ಓಟಗಳಿಗೆ ಅನಿವಾರ್ಯತೆಯ ಹಂತ. 4ಕ್ಕೆ 11 ಪಂದ್ಯ ಅದ್ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಅಂತಿಮ 6 ಎಸೆತ 18ರ ಅವಕಾಶ ಇತ್ತು. 2 ಚೆಂಡಿನಲ್ಲಿ 7 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂತಿಮ 4 ಎಸೆತ 11 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಇನ್ನು ಕೂಡ ಕುಂದಾಪುರ ಪರಿಸರದ ಯುವ ಆಟಗಾರ ಸೂರಜ್ ಅಂಕಣದಲ್ಲಿದ್ದಾರೆ. ಯಾವುದೇ ಹಂತದಲ್ಲೂ ಕೂಡ ಕ್ಷೇತ್ರಗತಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತ ಯುವ ಆಟಗಾರ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 3 ಚೆಂಡು ಜಯಕ್ಕಾಗಿ 11 ಓಟಗಳು ಬರಬೇಕಾಗಿದೆ. 3ಕ್ಕೆ 11. ಮತ್ತೆ ವೈಡ್ ಚೆಕ್ಕಿಂಗ್ ಆಗಿ ರಿವ್ಯೂ ಬಳಸ್ಕೊಂಡ್ರು. ಬಹಳಷ್ಟು ಒಂದು ಹೋರಾಟವನ್ನು ಥರ್ಡ್ ಅಂಪೈರ್ ವಿಭಾಗದಲ್ಲಿ ಮಾಡಬೇಕಾಗಿದೆ. ಅಲ್ಲಿ ಈ ಪಂದ್ಯ ಮುಕ್ತಾಯವಾದ ಬಳಿಕ ಶೀಘ್ರಗತಿಯಲ್ಲಿ ಬಿಎಸ್ ಫ್ರಂಟ್ಸ್ ಉಚ್ಚಿನ ಕ್ಷೇತ್ರ ರಕ್ಷಣೆಗೆ ಸಾಗಬೇಕು. ಅದೇ ರೀತಿ ಜೈ ಕರ್ನಾಟಕ ಆರಂಭಿಕ ಹಂತದ ಆಟಗಾರರು ಕೂಡ ರೆಡಿ ಆಗಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಪ್ಪತ್ತು ತಂಡಗಳು ಭಾಗವಹಿಸಿರ್ತಕ್ಕಂಥ ಒಂದು ವ್ಯವಸ್ಥಿತ ದಾಂಡುಚೂರಿನ ಪಂದ್ಯ ಕೂಡ ಅಂತಿಮ ದಿನದ ಪಂದ್ಯಗಳು ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಲೀಗ್ನ ಒಂದು ಪಂದ್ಯ ಮಾತ್ರ ಬಾಕಿ ಉಳಿತಾ ಇದೆ. ಆದರೆ ಲೆಕ್ಕಾಚಾರ ತಲೆ ಕೆಳಗಾದ್ರೆ ಪಂದ್ಯದ ಇನ್ನುಳಿದಂತ ಪಂದ್ಯಗಳು ಅದೇ ರೀತಿಯಲ್ಲಿ ಸಾಗುತ್ತೆ ಅಂತ ನೋಡಬೇಕಾಗಿದೆ. ಅದರ ಜೊತೆಗೆ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ತಂಡಗಳ ಗಮನಕ್ಕೆ ಅಂಕಣ ಬಿಟ್ಟು ಹೊರಭಾಗಕ್ಕೆ ತೆರಳಬೇಡಿ, ಈ ಪರಿಸರದಲ್ಲಿರಿ. ಯಾಕಂತ ಹೇಳಿದ್ರೆ ಸಂಘಟಕರು ಯಾವ ಸಂದರ್ಭದಲ್ಲಿ ಕರೆ ಕೊಡ್ತಾರೆ ಆ ಸಂದರ್ಭದಲ್ಲಿ ರೆಡಿಯಾಗಿ ನೀವು ಪಂದ್ಯಕ್ಕೆ ಸಿದ್ಧರಾಗಬೇಕು.
ಕಳೆದೊಂದು 3 ತಿಂಗಳಿಂದ ಈ ಪಂದ್ಯಾಕೂಟದ ಹೋರಾಟಕ್ಕೆ ಬಹಳಷ್ಟೊಂದು ಪ್ರಯಾಸದ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಸಂಸ್ಥೆ ಶರತ್ ಅವರೊಂದು ಚತುರ ಸಂಘಟನೆಯಲ್ಲಿ ಅವರ ಮಿತ್ರರು ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ ಹೋರಾಟದ ಪ್ರಯತ್ನ ಅಂತಿಮ ಹಂತವನ್ನು ಕಾಣುವಂತ ಸರ್ವ ಸಿದ್ಧತೆಯಲ್ಲಿದೆ. ಅಗಲಿದ ಮಿತ್ರನನ್ನ ಸವಿನೆನಪಿಗಾಗಿ ನಡೆಸ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ದಂಡುಶೂನ್ಯದ ಪಂದ್ಯಾಕೂಟ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಅದ್ಯಾವ ರೀತಿಯ ತೀರ್ಪು ಈ ಹಂತದ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಜಯಕ್ಕಾಗಿ ಇನ್ನೂ ಕೂಡ 11 ಓಟಗಳು ಬರಬೇಕಾಗಿದೆ. ಗುಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಯಾವುದೇ ರೀತಿಯ ಹೆಚ್ಚುವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 3 ಚೆಂಡು 11 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 3 ಬಾಲ್ಸ್ 11 ರನ್ಸ್ ರಿಕ್ವೈರ್ಡ್. ಅಲ್ಲಿ ಪಂದ್ಯ ಮುಂದುವರಿಸಿ ಮತ್ತೆ ವಿತೇಶ ಹೋದರೆ ಅವರ್ಸ್ಗಳ ಬಯಸುವಂತ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿತ್ತು. ಹೋದರಿ ಆಘಾತವನ್ನು ಕಂಡುಕೊಂಡ್ರು. ಸೂರಜ್ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ ಹಂತದ 2 ಎಸೆತ ಜಯಕ್ಕಾಗಿ 11 ಓಟಗಳು ಬರಬೇಕಾಗಿದೆ. ಹೊಸ ಆಟಗಾರ ಚವನ್ ಭಂಡಾರಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ ಹಂತದ 2 ಎಸೆತ 11 ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆಯ ನಡುವೆ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಏರ್ ಇಂಡಿಯಾ ನ್ಯಾಶ್ ವಿರುದ್ಧವಾಗಿ. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ಅಂತಿಮ ಹಂತದ 2 ಎಸೆತ 10 ಓಟಗಳು ಬರಬೇಕಾಗಿದೆ. ಮತ್ತೆ ರಿವ್ಯೂ ಬಳಕೆ, ಸಂಘಟಕರ ತೀರ್ಮಾನ, ಮುಂದಿನ ಹಂತದ ಎಲ್ಲ ಪಂದ್ಯಗಳ ಹಂತದಲ್ಲಿ ಯಾವುದೇ ಹಂತದ ರಿವ್ಯೂ ಬಳಕೆ ಇಲ್ಲ. ತೀರ್ಪುಗಾರರ ತೀರ್ಮಾನ ಅದ್ಯಾವ ರೀತಿಯಲ್ಲಿರುತ್ತೆ ಅದೇ ಫೈನಲ್ ಆಗುತ್ತೆ.
ನೋ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಒಂದು ಹೆಚ್ಚುವರಿ ಓಟಗಳ ಸೇರ್ಪಡೆ ಅಂಕಿಅಂಶ ಪಡೆಯಲು ಕಾಣ್ತಾ ಇದೆ. ಅಂತಿಮ 2 ಸತ 10 ಓಟಗಳು ಬರಬೇಕಾಗಿದೆ. ಫ್ರೀ ಲಾಭದ ಚೆಂಡು. ಅಂತಿಮ 2 ಸತ 10 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಹಳ ಶುದ್ಧಭರಿತ ಹೊಡೆತ, ನೇರ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಸೀಮಾರೇಖೆ ಅಂಚಿನಲ್ಲಿ ಅತ್ಯುತ್ತಮ ಕ್ಷೇತ್ರರಕ್ಷಣೆ ದಾಖಲಾತಿಯನ್ನು ಕಾಣುವಂತಹ ಹಂತದಲ್ಲಿ ರನ್ಔಟ್ ರೂಪದಲ್ಲಿ ಹೋದ್ದರಿ ಆಘಾತವನ್ನು ಕಾಣುತ್ತಾ ಇದೆ. ಅಂತಿಮ ಹಂತದ 1 ಚೆಂಡು 8 ಓಟಗಳು ಬರಬೇಕಾಗಿದೆ. ಅಂತಿಮ 1 ಸತ 8 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕಾಪು ಕ್ಷೇತ್ರದ ಮಾಜಿ ಶಾಸಕರಾದಂತಹ ಬಿಜೆಪಿಯ ಶ್ರೀಯುತ ಲಾಲಾಜಿ ಆರ್ ಮೆಂಡನ್ ಇದೀಗ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಟೀಮ್ ಫ್ರೆಂಡ್ಸ್ ಪಡುಬಿದ್ರೆ ಇದರ ಅಧ್ಯಕ್ಷರನ್ನ ಒಳಗೊಂಡು ಇನ್ನಿತರ ಸದಸ್ಯರು ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನ ಫ್ರೆಂಡ್ಸ್ ಟ್ರೋಫಿ 2025 ಮುಖ್ಯವಾಗಿ ಟೀಮ್ ಫ್ರೆಂಡ್ಸ್ ಪಡುಬಿದ್ರೆ ಇವರ ಪರವಾಗಿ ನೀಡ್ತಾ ಇದ್ದೇವೆ. ಮುಖ್ಯ ವೇದಿಕೆಯಲ್ಲಿ ನಿಮ್ಮನ್ನ ಗುರುತಿಸಿಕೊಳ್ತಾ ಇದ್ದೇವೆ. ಜಯ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಮುಖಾಂತರವಾಗಿ ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಟಾಸ್ ಜಯವನ್ನು ದಾಖಲಿಸಿ ಕ್ಷೇತ್ರರಕ್ಷಣೆ ಆಯ್ದುಕೊಂಡಿರ್ತಕ್ಕಂಥ BS ಫ್ರೆಂಡ್ಸ್ ಉಚ್ಚಿಲ ಆಟಗಾರರು ಕ್ಷೇತ್ರರಕ್ಷಣೆಗೆ ಸಾಗಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜೈ ಕರ್ನಾಟಕ ಆರಂಭಿಕ ಹಂತದ ಆಟಗಾರ ಅಂಗಣಕ್ಕೆ ಸಾಗಿ ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ